ಗೈಸ್, ಇವತ್ ನಾವು ರೀಸೆಂಟ್ ಆಗಿನೇ 2026 ನಲ್ಲಿ ರಿಲೀಸ್ ಆಗಿರುವ ಚೆನ್ನೈ ಲವ್ ಸ್ಟೋರಿ ಅನ್ನುವ ಒಂದು ಬೇರೆ ಲೆವೆಲ್ ನ ಮೂವಿಯನ್ನ ನೋಡೋದಿಕ್ಕಾಗಿ ಬಂದಿದ್ದೀವಿ. ಇದೊಂದು ನಾರ್ಮಲ್ ಆಗಿರುವ ಲವ್ ಸ್ಟೋರಿ ಅಲ್ಲ, ಬದಲಾಗಿ ಸತ್ತ ನಂತರ ಕೂಡ ಕಾಡುವಂತಹ ಒಂದು ಪ್ರೀತಿ ಕಥೆಯಾಗಿದೆ. ಅಂದ್ರೆ ಪ್ರೀತಿಗೋಸ್ಕರ ಒಬ್ಬ ವ್ಯಕ್ತಿ ಸತ್ತು ಹೋಗಿರ್ತಾ ಇದ್ರೆ ಕೂಡ ಆತ್ಮವಾಗಿ ಮತ್ತೆ ಬರ್ತಾನೆ ಅಂದ್ರೆ ಅವನ ಪ್ರೀತಿ ಯಾವ ಲೆವೆಲ್ಗೆ ಇರ್ಬೇಡ. ಸೊ ಇವತ್ತು ನಾವು ಅಂತದೇ ಒಂದು ಸ್ಟೋರಿಯನ್ನ ನೋಡೋದಿಕ್ಕಾಗಿ ಬಂದಿದೀವಿ. ವಿಡಿಯೋ ಮಾತ್ರ ಸಖತ್ತಾಗಿದೆ, ಅದರಿಂದ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಓಪನಿಂಗ್ ಸೀನ್ ನಲ್ಲಿ ಆಂಧ್ರ ಪ್ರದೇಶದಲ್ಲಿರುವ ನಿವಿ ಅನ್ನುವ ಒಂದು ಹುಡುಗಿಯನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಇವಳು ಅಜಯ್ ಎನ್ನುವ ಒಂದು ಹುಡುಗನನ್ನ ಲವ್ನ ಮಾಡಿ ಬರ್ತಾ ಇರೋದ್ರಿಂದ ಇವಾಗ ಅವನ ಜೊತೆಯಾಗಿನೇ ಮದ್ವೆಯನ್ವೇ ಕೂಡ ಮಾಡೋದಿಕ್ಕಾಗಿ ಫಿಕ್ಸ್ ಅನ್ನ ಮಾಡಿದ್ದಾರೆ. ಸೊ ನಮ್ಮ ನಿವಿ ಕೂಡ ಅವಳ ಮದ್ವೆಗಾಗಿ ತುಂಬಾನೇ ಎಕ್ಸೈಟೆಡ್ ಆಗಿದ್ದಾಳೆ. ಅಂಡ್ ಇದೇ ರೀತಿಯಾಗಿ ಇರ್ಬೇಕಾದ್ರೆ ಇವಳ ತಂದೆ ಬಂದು ಒಂದು ಶಾಕಿಂಗ್ ವಿಷಯವನ್ನೇ ಕೊಡ್ತಾರೆ. ಅಂದ್ರೆ ಇವಳು ಪ್ರೀತಿ ಮಾಡ್ತಾ ಇರುವ ಹುಡುಗ ಇನ್ನವೇ ಕೂಡ ಮಂಟಪದ ಒಳಗಡೆಗೆ ಬಂದಿಲ್ಲ, ಬದಲಾಗಿ ಮದ್ವೆಯನ್ನ ಕ್ಯಾನ್ಸಲ್ ಮಾಡ್ಕೊಂಡು ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇದ್ದೇನೆ ಅನ್ನೋದಾಗಿ ಗೊತ್ತಾಗುತ್ತೆ. ಸೊ ಇದನ್ನ ಕೇಳುವ ನಮ್ಮ ನಿವಿ ತುಂಬಾನೇ ಬೇಜಾರನ್ವೇ ಕೂಡ ಮಾಡ್ಕೊಂಡು ಸೀದಾ ರೈಲ್ವೆ ಸ್ಟೇಷನ್ಗೆ ಬಂದು ಅಜಯನ್ನ ಭೇಟಿಯನ್ನ ಮಾಡಿ, ಏನಕ್ಕೆ ನೀನು ಕೊನೆ ಕ್ಷಣದಲ್ಲಿ ನಮ್ಮ ಮದ್ವೆಯನ್ನ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾ ಇದ್ಯಾ, ಅಂಡ್ ನಿನ್ಗೆ ಬೆಂಗಳೂರಲ್ಲಿ ಇರೋದು ಇಷ್ಟ ಅಂದ್ರೆ ನಾನು ಕೂಡ ಬೆಂಗಳೂರಿಗೆ ಬರ್ತೀನಿ ಅನ್ನೋದಾಗಿ ಹೇಳ್ಕೊತಾಳೆ. ಬಟ್ ಆದ್ರೆ ಇವಾಗ ಈ ಅಜಯ್ ಹೇಳುವ ಮಾತನ್ನ ಕೇಳಿ ನಮ್ಮ ನಿವಿಗೆ ತಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಅಂದ್ರೆ ಇವನು ಬೆಂಗಳೂರಿನಲ್ಲಿ ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ಬೇರೆ ಹುಡುಗಿ ಪರಿಚಯವಾಗಿದ್ದಾಳೆ. ಸೊ ಅವಳನ್ನ ಕಂಡ್ರೆ ನನ್ಗೆ ತುಂಬಾನೇ ಇಷ್ಟ ಆಗಿರೋದ್ರಿಂದ ನಿನ್ನ ಜೊತೆ ಮದ್ವೆ ಆಗೋದಿಕ್ಕೆ ಆಗಲ್ಲ ಅಂತ ಹೇಳ್ಕೊತಾನೆ. ಇದನ್ನ ಕೇಳುವ ನಮ್ಮ ನಿವಿಗೆ ಭಯವಾದ್ರೂ ಕೂಡ ನೀನು ಬೇರೆ ಹುಡುಗಿಯನ್ನ ನೋಡಿ ಸ್ವಲ್ಪ ಕನ್ಫ್ಯೂಷನ್ ಆಗಿರಬಹುದು, ಬಟ್ ಆದ್ರೆ ಪ್ರಾಬ್ಲಮ್ ಏನುವೇ ಇಲ್ಲ, ಸ್ವಲ್ಪ ಹೊತ್ತು ಯೋಚನೆಯನ್ನ ಮಾಡು, ಎಲ್ಲನೂ ಕೂಡ ಸರಿ ಹೋಗುತ್ತೆ ಅನ್ನೋದಾಗಿ ಹೇಳ್ಕೊತಾಳೆ. ಬಟ್ ಆದ್ರೆ ಈ ಅಜಯ್ ಇವಳ ಮಾತನ್ನ ಕೇಳೋದಿಕ್ಕಾಗಿ ರೆಡಿನೇ ಇಲ್ಲ. ಸೊ ನಾವು ಚಿಕ್ಕ ವಯಸ್ಸಿನಿಂದನೂ ಕೂಡ ತುಂಬಾನೇ ಪ್ರೀತಿಯನ್ನ ಮಾಡಿ ಬರ್ತಿದೀವಿ, ಇವಾಗ ನಮ್ಗೆ ಕೈಯನ್ನ ಕೊಟ್ರೆ ನಾನು ನಿಜಕ್ಕೂ ಕೂಡ ಬದುಕೋದಿಲ್ಲ ಅಂತ ಹೇಳ್ಕೊಂಡು ಜೋರಾಗಿ ಅಳೋದಿಕ್ಕಾಗಿನೇ ಶುರುವನ್ನ ಮಾಡ್ಕೋತಾಳೆ. ಅಂಡ್ ಈ ಅಜಯ್ ಕೂಡ ನಮ್ಮ ನಿವಿ ಬಗ್ಗೆ ಕೇರನೆ ಮಾಡ್ದಿರಾ ಜಾಗದಿಂದ ಹೊಟ್ಟೋಗ್ಬಿಡ್ತಾನೆ. ಪಾಪ ಈ ಕಡೆ ನಮ್ಮ ನಿವಿಗೆ ಇದು ಎಷ್ಟರ ಮಟ್ಟಿಗೆ ಬೇಜಾರಾಗ್ಬಿಡುತ್ತೆ ಅಂದ್ರೆ ಇವಳು ಆ ಡಿಪ್ರೆಷನ್ ಇಂದ ಹೊರಗಡೆ ಬರೋದಕ್ಕೆ ಕೂಡ ಆಗೋದಿಲ್ಲ. ದಿನಗಳು ಕಳೀತಾ ಇದ್ರೆ ಕೂಡ ಯಾವ್ದೇ ಕೆಲ್ಸವನ್ನವೇ ಮಾಡ್ತಿಲ್ಲ, ಊಟವನ್ನವೇ ತಿಂತಿಲ್ಲ, ಕೋಮಾಗೆ ಹೋಗಿರುವ ವ್ಯಕ್ತಿ ಹಾಗೇನೆ ಸೈಲೆಂಟ್ ಆಗಿ ಒಂದು ಜಾಗದಲ್ಲಿ ಕುಳಿತಿರ್ತಾಳೆ. ಸೊ ಇದನ್ನ ನೋಡ್ಬೇಕಾದ್ರೆ ಇವಳ ತಂದೆ ತಾಯಿಗೆ ಸ್ವಲ್ಪನವೇ ಕೂಡ ಇಷ್ಟವಾಗದಿರೋದ್ರಿಂದ ಇವಳು ಈ ಡಿಪ್ರೆಷನ್ ಇಂದ ಹೊರಗಡೆ ಬರ್ಲಿ ಅಂತ ಎಲ್ಲಾ ಫ್ರೆಂಡ್ಗಳನ್ನವೇ ಕೂಡ ಕರೆದು ಫ್ರೆಂಡ್ಗಳ ಜೊತೆ ಚೆನ್ನೈಗೆನೆ ಕಳ್ಸೋದಿಕ್ಕಾಗಿ ಡಿಸೈಡ್ ಅನ್ನವೇ ಕೂಡ ಮಾಡ್ಕೋತಾರೆ. ಅಂಡ್ ಅದೇ ರೀತಿಯಾಗಿ ಇವರು ಟ್ರೈನ್ ಅಲ್ವೇ ಕೂಡ ಬರ್ತಿರ್ಬೇಕಾದ್ರೆ ನಮ್ಮ ನಿವಿ ಇನ್ನವೇ ಕೂಡ ಮೊದಲೆಲ್ಲವನ್ನ ನೆನಪನ್ನ ಮಾಡ್ಕೊಂಡು ಅಳೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾಳೆ. ಅಂದ್ರೆ ಇವಳ ಬಾಯ್ ಫ್ರೆಂಡ್ ಅನ್ನ ಇವಳ ಕೈಯಲ್ಲಿ ಮರೆಯೋದಿಕ್ಕೇನೆ ಆಗ್ತಿಲ್ಲ. ಅಂಡ್ ಇದೇ ಟ್ರೈನ್ ಅಲ್ಲಿ ಯಾರೋ ಒಬ್ಬನಿಗೆ ಗರ್ಲ್ ಫ್ರೆಂಡ್ ಕೈಯನ್ನ ಕೊಟ್ಟು ಹೊರಟೋಗಿದ್ದಾಳೆ. ಅವನವೇ ಕೂಡ ಒಂದು ಜಾಗದಲ್ಲಿ ಕುಳಿತು ಎಣ್ಣೆಯನ್ನ ಕುಳಿತಾ ಇದ್ದಾನೆ. ಸೊ ಇದನ್ನ ನೋಡುವ ನಮ್ಮ ನಿವಿ ಕೂಡ ತುಂಬಾನೇ ಬೇಜಾರನ್ನ ಮಾಡ್ಕೊಂಡು ಅವನ ಹತ್ರ ಎಣ್ಣೆಯನ್ನ ಇಸ್ಕೊಂಡು ಕುಡಿಯೋದಕ್ಕಾಗಿನವೇ ಕೂಡ ಶುರುವನ್ನ ಮಾಡ್ಕೋತಾಳೆ. ಅಂಡ್ ಇಲ್ಲಿಂದ ನಮ್ಮ ಹೀರೋಯಿನ್ ಅವಳ ಲೈಫು ಇನ್ನವೇ ಕೂಡ ಭಯಂಕರವಾಗಿನೇ ಬದಲಾಗುತ್ತೆ. ಅಂದ್ರೆ ಇವಳು ನಮ್ಗೆ ಆಗಿರುವ ಮೋಸವನ್ನ ಮರಿಬೇಕು, ನಮ್ಮ ಲವರ್ ಅನ್ನ ಮರಿಬೇಕು ಅಂತ ಪ್ರತಿದಿನ ಪ್ರತಿ ಕ್ಷಣ ಎಣ್ಣೆಯನ್ನ ಕುಡಿಯೋದಕ್ಕಾಗಿ ಶುರುವನ್ನ ಮಾಡ್ಕೋತಾಳೆ. ಯಾವಾಗ ನೋಡಿದ್ರೆ ಕುಡ್ಕೊಂಡು ಇವಳು ಮರೆತು ಒಂದು ಜಾಗದಲ್ಲಿ ಬಿದ್ದಿರ್ತಾ ಇದ್ದಾಳೆ. ಸೊ ಇದೇ ರೀತಿಯಾಗಿ ಇರ್ಬೇಕಾದ್ರೆ ಎಲ್ಲಾ ಫ್ರೆಂಡ್ಗಳವೇ ಕೂಡ ಸೇರ್ಕೊಂಡು ಒಂದು ದಿನ ಬೀಚ್ ನ ಹತ್ರ ಹೋಗಿ ಚಿಲ್ಲನ್ನ ಮಾಡಿ ಬರೋಣ ಅಂತ ಎಲ್ಲರೂ ಪ್ಲಾನ್ ಅನ್ನ ಮಾಡ್ಕೊಂಡು ನಮ್ಮ ಹೀರೋಯಿನ್ ಅವಳನ್ನವೇ ಕೂಡ ಕರ್ಕೊಂಡು ಬರ್ತಾರೆ. ಅಂಡ್ ಇದೇ ಜಾಗದಲ್ಲಿ ಒಬ್ಬ ಅನ್ನೋನ್ ಪರ್ಸನ್ ಬಂದು ನಮ್ಮ ಟೀಮ್ ಅವರ ಜೊತೆ ಪರಿಚಯವನ್ನ ಮಾಡ್ಕೋತಾನೆ. ಅಂಡ್ ಇವನು ಮುಂದೆ ನಮ್ಮ ನಿವಿ ಅವಳ ಲೈಫ್ ಅಲ್ಲಿ ದೊಡ್ಡ ದೊಡ್ಡ ಚೇಂಜಸ್ ಗಳನ್ನವೇ ಕೂಡ ತರ್ತಾನೆ. ಅಂಡ್ ಇವನ ಹೆಸರು ಬಂದು ಸ್ಟೀವೆನ್ ಶಂಕರ್ ಅಂತ. ಇವನ ಬಗ್ಗೆ ಹೇಳ್ಬೇಕು ಅಂದ್ರೆ ಇವನವೇ ಕೂಡ ಆಂಧ್ರದಿಂದಾನೇ ಚೆನ್ನೈಗೆ ಬಂದಿರೋನು. ನಾವು ದೊಡ್ಡ ಡೈರೆಕ್ಟರ್ ಆಗ್ಬೇಕು ಅಂತ ಕನಸನ್ನ ಮಾಡಿಕೊಂಡು ಎಷ್ಟೋ ಸ್ಟೋರಿಗಳನ್ನವೇ ಕೂಡ ಬರ್ಕೊಂಡು ಚೆನ್ನೈನಲ್ಲಿ ಡೈರೆಕ್ಟರ್ ಗಳನ್ನ ಭೇಟಿ ಮಾಡೋದಕ್ಕಾಗಿನೇ ಹೊರಟು ಬಂದಿದ್ದಾನೆ. ಸೊ ಇವಾಗ ನಮ್ಮ ಫ್ರೆಂಡ್ಗಳು ತೆಲುಗುನವರು ಅಂತ ಗೊತ್ತಾಗಿದೆ ಅಲ್ವಾ. ಸೊ ಸೀದಾ ಅವರನ್ನ ಪರಿಚಯವನ್ನ ಮಾಡ್ಕೊಂಡು ಇವನ ಸ್ಟೋರಿಯನ್ನ ಹೇಳೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಇದನ್ನ ಕೇಳುವ ನಮ್ಮ ಫ್ರೆಂಡ್ಗಳವೇ ಕೂಡ ಇಷ್ಟೊಂದು ಒಳ್ಳೆ ಸ್ಟೋರಿಯನ್ನ ಮಡಗಿದ್ಯಲ್ವಾ, ಸೊ ಏನಕ್ಕೆ ನೀನು ನಮ್ಮ ತೆಲುಗುನಲ್ಲಿ ಮೂವಿಯನ್ನ ಮಾಡ್ಬಾರ್ದು ಅಂತ ಕೇಳ್ಬೇಕಾದ್ರೆ ಇದು ಎಮೋಷನಲ್ ಸ್ಟೋರಿ ಆಗಿರೋದ್ರಿಂದ ತೆಲುಗುಗಿಂತ ತಮಿಳಿನಲ್ಲಿ ಸಖತ್ತಾಗಿ ಬರುತ್ತೆ. ಸೊ ಅದಕ್ಕಾಗಿನೇ ನಾನು ಚೆನ್ನೈಗೆ ಬಂದಿದ್ದೀನಿ ಅಂತ ಎಲ್ಲವನ್ನೂ ಕೂಡ ಹೇಳ್ಕೊತಾನೆ. ಹಾಗೆ ನೀವೆಲ್ಲರೂ ಕೂಡ ದೊಡ್ಡ ಮನಸ್ಸನ್ನ ಮಾಡಿ ನನ್ಗೆ ಒಂದು ಹೆಲ್ಪ್ ಅನ್ನ ಮಾಡಿ, ಅಂದ್ರೆ ನಾನು ಇವಾಗ ತಾನೇ ಚೆನ್ನೈಗೆ ಬಂದು ಇಳ್ದಿದ್ದೀನಿ ಅಲ್ವಾ. ಸೊ ಉಳ್ಕೊಳ್ಳೋದಕ್ಕೆ ನನ್ಗೆ ಯಾವುದೇ ರೀತಿಯಾದ ಜಾಗನವೇ ಇಲ್ಲ, ಏನುವೇ ಇಲ್ಲ. ದಯವಿಟ್ಟು ಸ್ವಲ್ಪ ದಿನಗಳ ಕಾಲವಾಗಿ ನಿಮ್ಮ ಜೊತೆ ಉಳ್ಕೊಳ್ಳೋದಕ್ಕೆ ಪರ್ಮಿಷನ್ ಅನ್ನ ಕೊಟ್ರೆ ನಾನು ದೊಡ್ಡ ಡೈರೆಕ್ಟರ್ ಆದ್ಮೇಲೆ ನಿಮ್ಗೂ ಕೂಡ ಕೆಲಸವನ್ನ ಕೊಟ್ಟು ನನ್ನ ಜೊತೆಯಾಗಿನೇ ಮಡಿಕೊಳ್ತೀನಿ.
ಸೊ ಇವಾಗ ಇರೋದಕ್ಕೆ ಸ್ವಲ್ಪ ಜಾಗವನ್ನ ಕೊಡಿ ಅನ್ನೋದಾಗಿ ರಿಕ್ವೆಸ್ಟ್ ಅನ್ನ ಮಾಡ್ಕೋಬೇಕಾದ್ರೆ ನಮ್ಮ ಫ್ರೆಂಡ್ಗಳಿಗೆ ಕೂಡ ಸರಿ ಓಕೆ ಅನ್ನೋದಾಗಿನೇ ಒಪ್ಕೊಂಡು ಇವರ ಮನೆಗೆನೆ ಕರ್ಕೊಂಡು ಬರ್ತಾರೆ. ಅಂಡ್ ಇವರ ಮನೆಗೆ ಬಂದ ಮೊದಲನೇ ದಿನದಿಂದಾನೇ ನಮ್ಮ ನಿಬಿ ಅವಳನ್ನ ಅಬ್ಸರ್ವ್ ಮಾಡೋದಕ್ಕೆ ಕೂಡ ಶುರುವನ್ನ ಮಾಡ್ತಾನೆ. ಅಂದ್ರೆ ಇವಳು ಯಾವಾಗ್ಲೂ ಕೂಡ ಎಣ್ಣೆಯನ್ನ ಬೋಡ್ಕೊಂಡು ಒಂದು ಮೂಲೆಯಲ್ಲಿ ಬಿದ್ದಿರ್ತಾ ಇದ್ದಾಳೆ ಅಲ್ವಾ. ಸೊ ಏನಕ್ಕೆ ಇವಳು ಇಷ್ಟೊಂದು ಚಿಕ್ಕ ವಯಸ್ಸಿಗೆನೆ ಎಣ್ಣೆಯನ್ನ ಕೂಡ್ಕೊಂಡು ಇವಳ ಲೈಫ್ ಅನ್ನ ಬರ್ಬಾದನ ಮಾಡ್ಕೋತಾ ಇದ್ದಾಳೆ ಅಂತ ಯೋಚನೆಯನ್ನ ಮಾಡ್ಬೇಕಾದ್ರೆ ಫ್ರೆಂಡ್ಗಳ ಹತ್ರ ಬಂದು ಏನಕ್ಕೆ ಇವಳು ಇಷ್ಟೊಂದು ಬೇಜಾರಲ್ಲಿದ್ದಾಳೆ ಅಂತ ಎಲ್ಲವನ್ನೂ ಕೂಡ ಕೇಳ್ಬೇಕಾದ್ರೆ ನಮ್ಮ ಫ್ರೆಂಡ್ಗಳಿವೆ ಇವಳು ಅಜಯ್ ಎನ್ನುವ ಒಂದು ಹುಡುಗನನ್ನ ಲವ್ನ ಮಾಡಿ ಬರ್ತಿದ್ಲು. ಅಂಡ್ ಅವನು ಮದುವೆ ಆಗುವ ಕೊನೆ ಕ್ಷಣದಲ್ಲಿ ಕೈಯನ್ನ ಕೊಟ್ಟು ಓಡಿ ಹೋಗಿದ್ದಾನೆ. ಸೊ ಅದೇ ಕಾರಣಕ್ಕೆ ಅವರನ್ನ ಮರೆಯೋದಿಕ್ಕೆ ಆಗದೆ ಈ ರೀತಿಯಾಗಿ ಲೈಫ್ ಅನ್ನ ಹಾಳು ಮಾಡ್ಕೊಂಡಿದ್ದಾಳೆ ಅಂತ ಎಲ್ಲವನ್ನ ಹೇಳ್ಕೊತಾರೆ. ಸೊ ಇದನ್ನ ಕೇಳುವ ನಮ್ಮ ಸ್ಟೀವೆನ್ ಇಷ್ಟೊಂದು ಚಿಕ್ಕ ವಿಷಯಕ್ಕೆ ಲೈಫ್ ಅನ್ನ ಯಾರಾದ್ರೂ ಬರ್ಬಾದ್ ಮಾಡ್ಕೋತಾರಾ? ಸರಿ ಓಕೆ, ಇವಾಗ ನಾವು ಬಂದಿರೋದ್ರಿಂದ ನಮ್ಮ ನಿವಿಯನ್ನ ಈ ಪ್ರಾಬ್ಲಮ್ ನಿಂದ ಹೊರಗಡೆ ಕರ್ಕೊಂಡು ಬರೋದಕ್ಕೆ ನಾನೇನೆ ಟ್ರೈಯನ್ನ ಮಾಡ್ತೀನಿ. ಇನ್ ಮುಂದೆ ನೀವು ನೋಡ್ತಾ ಇರಿ ಅಂತ ನಮ್ಮ ನಿವಿ ಲೈಫ್ ಅನ್ನ ಬದಲಾಯಿಸೋದಕ್ಕಾಗಿನೇ ಶುರುವನ್ನ ಮಾಡ್ಕೋತಾನೆ. ಅಂದ್ರೆ ಇವಳ ರೂಮ್ಗೆ ಬಂದು ಕ್ಲೀನ್ ಅನ್ನ ಮಾಡೋದಾಗಿರ್ಬಹುದು, ಗೋಡೆಗಳ ಮೇಲೆ ಮೋಟಿವೇಶನ್ ಬರೆಯೋದಾಗಿರ್ಬಹುದು. ನಾವು ಪ್ರೀತಿಸೋರು ನಮ್ಮನ್ನ ಬಿಟ್ಟೋದ್ರೆ ನಾವು ಎಲ್ಲವನ್ನೂ ಕೂಡ ಕಳ್ಕೊಂಡು ಕುತ್ಕೋಬಾರ್ದು, ಬದಲಾಗಿ ಅವರು ರಿಗ್ರೆಟ್ ಆಗುವ ಮಟ್ಟಿಗೆ ಬೆಳೆದು ನಿಲ್ಬೇಕು ಅನ್ನೋದಾಗಿ ಮೋಟಿವೇಶನ್ ಅನ್ನ ಕೊಡ್ತಿರ್ತಾನೆ. ಬಟ್ ಆದ್ರೆ ಇದು ನಮ್ಮ ನಿವಿಗೆ ಸ್ವಲ್ಪನೇ ಕೂಡ ಇಷ್ಟವಾಗೋದಿಲ್ಲ. ಸೀದಾ ನಮ್ಮ ಸ್ಟೀವನ್ ಅವನ ಹತ್ರಕ್ಕಾಗಿನೇ ಬಂದು ಎಲ್ಲಾ ಫ್ರೆಂಡ್ಗಳ ಮುಂದೆನೆ ನಿನ್ಗೇನೆ ಇರೋದಕ್ಕೆ ಒಂದು ಚಿಕ್ಕ ರೂಮ್ ಕೂಡ ಇಲ್ದಿರಾ ನಮ್ಮ ಹತ್ರಕ್ಕಾಗಿನೇ ಬಂದಿದ್ಯಾ? ನಿನ್ನಂತ ಅನಾಥನಿಂದ ನಾನು ಈ ರೀತಿಯಾದ ಮೋಟಿವೇಶನ್ ಗಳನ್ನ ತಿಳ್ಕೊಬೇಕಾ? ಅಂಡ್ ನನ್ನ ರೂಮ್ ಒಳಗಡೆ ಬರೋದಿಕ್ಕೆ ನಿನ್ಗೆ ಅಧಿಕಾರವನ್ನ ಕೊಟ್ಟಿದ್ದು ಯಾರು ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡಿ ಅವಮಾನವನ್ನ ಮಾಡ್ಬಿಡ್ತಾಳೆ. ಸೊ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಸ್ಟೀವನ್ಗೆ ಕೂಡ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ಇವಳು ಹೇಳ್ಕೊಂಡಿರುವ ಪ್ರಕಾರ ಇವನೊಬ್ಬ ಅನಾಥಾನೆ. ಚಿಕ್ಕ ವಯಸ್ಸಿನಲ್ಲಿ ಇವನು ಹುಟ್ಬೇಕಾದ್ರೆ ಇವನ ತಂದೆ ತಾಯಿ ಇಬ್ಬರವೇ ಕೂಡ ತೀರಿ ಹೋಗಿದ್ದಾರೆ. ಅಂಡ್ ಇವನನ್ನ ತಂದು ಒಂದು ಅನಾಥಾಶ್ರಮಕ್ಕಾಗಿನವೇ ಕೂಡ ಕೊಟ್ಬಿಟ್ಟಿರ್ತಾರೆ. ಅಂಡ್ ಇವನ ತಾಯಿಯ ನೆನಪಾಗಿ ಒಂದು ಕಡಗವನ್ನ ಬಿಟ್ರೆ ಬೇರೆ ಏನಿವೆ ಕೂಡ ಗೊತ್ತೇ ಇರೋದಿಲ್ಲ. ಸೊ ಇವಾಗ ಅನಾಥ ಅಂತ ಬೈದಿರ್ಬೇಕಾದ್ರೆ ಅದನ್ನ ನಮ್ಮ ಸ್ಟೀವನ್ಗೆ ತಡ್ಕೊಳ್ಳೋದಕ್ಕೇನೆ ಆಗಿಲ್ಲ. ಅಂಡ್ ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ನಿವಿ ಅವಳ ರೂಮ್ ಕಡೆಗೆ ತಿರುಗು ಕೂಡ ನೋಡೋದಿಲ್ಲ, ಆ ರೀತಿಯಾಗಿ ಬದಲಾಗ್ತಾನೆ. ನಮ್ಗೇನಕ್ಕೆ ಬೇಕು, ನಾವು ಬಂದಿರುವ ಕೆಲ್ಸವನ್ನ ಮಾಡ್ಕೊಂಡು ಹೋಗೋಣ ಅಂತ ಸೀದಾ ಎಷ್ಟೋ ಸ್ಟುಡಿಯೋಗೆ ಬಂದು ಇವನ ಸ್ಟೋರಿಯನ್ನವೇ ಕೂಡ ಹೇಳೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಬಟ್ ಆದ್ರೆ ಎಲ್ಲೇ ಹೋದ್ರವೇ ಕೂಡ ಇವನಿಗೆ ರಿಜೆಕ್ಟ್ ಅನ್ನ ಬಿಟ್ರೆ ಬೇರೆ ಏನುವೆ ಕೂಡ ಸಿಗೋದಿಲ್ಲ. ಯಾಕಂದ್ರೆ ಇವನ ಸ್ಟೋರಿ ಅಷ್ಟೊಂದು ಏನುವೆ ಚೆನ್ನಾಗಿರೋದಿಲ್ಲ. ಸೊ ಇವಾಗ ಮತ್ತೆ ಬೇಜಾರನ್ನ ಮಾಡ್ಕೊಂಡು ಮನೆ ಕಡೆಗಾಗಿನೇ ನಡ್ಕೊಂಡು ಬರ್ತಿರ್ಬೇಕಾದ್ರೆ ನಮ್ಮ ನಿವಿ ಇವನು ಬೇಜಾರಲ್ಲಿ ಇರೋದನ್ನ ಗಮನಿಸ್ತಾಳೆ. ಅಂಡ್ ನೆನ್ನೆ ತುಂಬಾನೇ ಕೋಪವನ್ನುವೇ ಕೂಡ ಮಾಡ್ಕೊಂಡು ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬಿಟ್ಟಿದೀವಿ. ಸೊ ಇವನಿಗೆ ಎಷ್ಟು ಬೇಜಾರಾಗಿದ್ಯೋ ಏನೋ ಅನ್ನೋದಾಗಿನೇ ಯೋಚನೆಯನ್ನ ಮಾಡ್ಕೊಂಡು ನಮ್ಮ ಸ್ಟೀವನ್ ಅನ್ನ ಕರೆದು ಗಾಡಿ ಮೇಲೆ ಕರ್ಕೊಂಡೋಗೋದಿಕ್ಕಾಗಿನೇ ನೋಡ್ತಾಳೆ. ಬಟ್ ಆದ್ರೆ ಇವಳು ಎಷ್ಟೇ ಕೂಗಿದ್ರವೇ ಕೂಡ ನಮ್ಮ ಸ್ಟೀವನ್ ಹಿಂದೆ ಕೂಡ ತಿರುಗಿ ನೋಡೋದಿಲ್ಲ. ಇವನ ಪಾಡಿಗೆ ಇವನು ಮನೆ ಕಡೆಗಾಗಿನೇ ಬಂದ್ಬಿಡ್ತಾನೆ. ಸೊ ಇದನ್ನ ನೋಡ್ಬೇಕಾದ್ರೆ ನಮ್ಮ ನಿವಿಗುವೆ ಕೂಡ ಅರ್ಥವಾಗುತ್ತೆ. ನಾವು ತುಂಬಾನೇ ಬೈದು ಇವನಿಗೆ ಹರ್ಟ್ ಅನ್ನ ಮಾಡಿದೀವಿ ಅಂತ ಗಿಲ್ಟಿ ಫೀಲ್ ಆಗುತ್ತೆ. ಅಂಡ್ ಅವತ್ತು ನೈಟ್ ಆಗ್ಬೇಕಾದ್ರೆ ನಮ್ಮ ನಿವಿ ಮತ್ತೆ ಎಲ್ಲಾ ಫ್ರೆಂಡ್ಗಳಿವೆ ಕೂಡ ಸೇರ್ಕೊಂಡು ಒಂದು ಜಾಗದಲ್ಲಿ ಡಿನ್ನರ್ ಅನ್ನ ಮಾಡೋದಿಕ್ಕಾಗಿನೇ ಹೊರಟು ಬರ್ತಾರೆ. ಅಂಡ್ ಅದೇ ಜಾಗಕ್ಕೆ ಚೆನ್ನೈನ ಒಬ್ಬ ಫೇಮಸ್ ಆಗಿರುವ ಡೈರೆಕ್ಟರ್ ಕೂಡ ಬಂದಿರ್ತಾನೆ. ಸೊ ಅವನ ಬಗ್ಗೆ ನಮ್ಮ ನಿವಿಗುವೆ ಕೂಡ ಗೊತ್ತಾಗ್ಬೇಕಾದ್ರೆ ನಮ್ಮ ಸ್ಟೀವನ್ ಕೂಡ ಕಥೆಗಳನ್ನ ಬರ್ಕೊಂಡು ಎಲ್ಲ ಕಡೆನೂ ಅಲ್ದಾಡ್ತಾ ಇದ್ದಾನೆ ಅಲ್ವಾ. ಅಂಡ್ ಅದು ಅಲ್ಲದೆ ಅವನಿಗೆ ನಾವು ಚೆನ್ನಾಗಿನೇ ಬೈದು ಅವಮಾನವನ್ನ ಮಾಡ್ಬಿಟ್ಟಿದೀವಿ. ಸೊ ಅವನಿಗೆ ಸಣ್ಣ ಹೆಲ್ಪ್ ಅನ್ನಾದ್ರೂ ಕೂಡ ಮಾಡಬಹುದು ಅಂತ ಯೋಚನೆಯನ್ನ ಮಾಡ್ಕೊಂಡು ಸೀದಾ ಈ ಡೈರೆಕ್ಟರ್ ನ ಹತ್ರಕ್ಕಾಗಿನೇ ಬಂದು ರಿಕ್ವೆಸ್ಟ್ ಅನ್ನವೇ ಕೂಡ ಮಾಡ್ಕೋತಾಳೆ. ಸರ್, ಸ್ಟೀವನ್ ಅನ್ನುವ ನನ್ನ ಫ್ರೆಂಡು ಸ್ಟೋರಿಗಳನ್ನ ಬರ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾನೆ. ಅಂಡ್ ನಿಜಕ್ಕೂ ಅವನ ಸ್ಟೋರಿಗಳು ತುಂಬಾನೇ ಸಖತ್ತಾಗಿರೋದ್ರಿಂದ ಒಂದ್ಸಲ ಅವನ ಸ್ಟೋರಿಯನ್ನ ಕೇಳಿ ಅವನಿಗೆ ಒಂದು ಅವಕಾಶವನ್ನ ಕೊಡ್ತೀರಾ ಅನ್ನೋದಾಗಿ ರಿಕ್ವೆಸ್ಟ್ ಅನ್ನ ಮಾಡ್ಕೋತಾಳೆ. ಸೊ ಇದನ್ನ ಕೇಳುವ ಡೈರೆಕ್ಟರ್ ಕೂಡ ಸರಿ ಓಕೆ ಅಂತ ಅವನ ವಿಸಿಟಿಂಗ್ ಕಾರ್ಡ್ ಅನ್ನವೇ ಕೊಡ್ತಾನೆ. ಅಂಡ್ ಈ ವಿಷಯ ಯಾವಾಗ ನಮ್ಮ ಸ್ಟೀವನ್ಗೆ ಗೊತ್ತಾಗುತ್ತೋ ಅವನ ಖುಷಿಯನ್ನ ತಡೆಯೋದಿಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ಇವನ ಪರವಾಗಿ ನಿಂತು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿರೋದು ಸಾಮಾನ್ಯವಾಗಿರುವ ಮಾತಲ್ಲ. ಅಂದ್ರೆ ಇವನ ಲೈಫ್ ಅಲ್ಲಿ ಇದುವರೆಗೂ ಇವನ ಪರವಾಗಿ ಯಾರುವೇ ಕೂಡ ನಿಂತೇ ಇರೋದಿಲ್ಲ. ಹೀಗಿರ್ಬೇಕಾದ್ರೆ ನಮ್ಮ ನಿವಿ ಇವನಿಗೋಸ್ಕರ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡು ಬಂದಿದ್ದಾಳೆ ಅಲ್ವಾ. ಸೊ ಇದು ನಮ್ಮ ಸ್ಟೀವನ್ಗೆ ಒಂದು ಬೇರೆ ರೀತಿಯಾದ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅಂಡ್ ಈ ಖುಷಿಯನ್ನ ತಡ್ಕೊಳ್ಳೋದಿಕ್ಕೆ ಆಗ್ದಿರಾ ನಮ್ಮ ಎಲ್ಲಾ ಫ್ರೆಂಡ್ಗಳ ಹತ್ರಕ್ಕಾಗಿನವೇ ಬಂದು ನೋಡಿ, ನೀವೆಲ್ಲರೂ ಕೂಡ ನನ್ಗೆ ಇರೋದಿಕ್ಕಾಗಿ ಜಾಗವನ್ನುವೇ ಕೂಡ ಕೊಟ್ಟಿದ್ದೀರಾ. ಅದ್ರ ಜೊತೆಗೆ ನನ್ನ ಕನಸನ್ನ ನನಸು ಮಾಡ್ಕೊಳ್ಳೋದಿಕ್ಕೆ ನನ್ನ ಪರವಾಗಿ ನಿಂತು ಮಾತನ್ನವೇ ಕೂಡ ಆಡಿ ಬಂದಿದ್ದೀರಾ. ನಿಮ್ಮ ಈ ಋಣವನ್ನ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ಅಂಡ್ ಒಂದಲ್ಲ ಒಂದು ದಿನ ದೊಡ್ಡ ಡೈರೆಕ್ಟರ್ ಆದ್ಮೇಲೆ ನಿಮ್ಮೆಲ್ಲರನ್ನವೇ ಕೂಡ ನಾನು ಚೆನ್ನಾಗಿನೇ ನೋಡ್ಕೋತೀನಿ ಅಂತ ಥ್ಯಾಂಕ್ ಯವನ್ನ ಹೇಳ್ಕೊತಾನೆ. ಸೊ ಇದನ್ನೆಲ್ಲ ಕೇಳ್ಬೇಕಾದ್ರೆ ನಮ್ಮ ನಿವಿಗುವೆ ಕೂಡ ನಾವು ತಪ್ಪನ್ನ ಮಾಡಿದ್ವಿ ಅಂತ ಅರ್ಥವಾಗುತ್ತೆ. ಅಂದ್ರೆ ನಮ್ಮ ಬಾಯಿಗೆ ಬಂದಾಗೆಲ್ಲ ಬೈದು ಇವನಿಗೆ ಅವಮಾನವನ್ನ ಮಾಡ್ಬಿಡ್ವಿ.
ಅಂಡ್ ಇವಾಗ ಚಿಕ್ಕದಾಗಿ ಒಂದು ಹೆಲ್ಪ್ ಅನ್ನ ಮಾಡಿಕೊಟ್ರೆ ಅದನ್ನ ಇವನು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನೋಡ್ತಾ ಇದ್ದಾನೆ ಅಂತ ಯೋಚನೆಯನ್ನ ಮಾಡ್ಕೊಂಡು ನಮ್ಮ ಸ್ಟೀವನ್ ಬಗ್ಗೆ ಇವಳ ಹಾರ್ಟ್ ನಲ್ಲಿ ಒಂದು ಸಾಫ್ಟ್ ಕಾರ್ನರ್ ಕೂಡ ಶುರುವಾಗುತ್ತೆ. ನಮ್ಮ ಸ್ಟೀವನ್ ಅಂತೂ ಇವಳನ್ನ ದೇವ್ರ ಹಾಗೇನೆ ನೋಡೋದಿಕ್ಕೆ ಶುರುವನ್ನ ಮಾಡ್ಕೊಂಡಿದ್ದಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳನ್ನ ಇನ್ನವೇ ಕೂಡ ಕೇರ್ ಮಾಡೋದಿಕ್ಕೆ ಶುರು ಮಾಡ್ಕೋತಾನೆ. ಅಂದ್ರೆ ಇವಳಿಗೋಸ್ಕರ ವೆರೈಟಿ ಆಗಿರುವ ಡಿಶ್ ಅನ್ನ ಮಾಡ್ಕೊಂಡು ಬರೋದಾಗಿರ್ಬಹುದು. ಅದ್ರ ಜೊತೆಗೆ ಇವಳು ಯಾವಾಗ್ಲೂ ಕೂಡ ಡ್ರಿಂಕ್ ಅನ್ನ ಮಾಡ್ತಿರ್ತಾಳೆ ಅಲ್ವಾ, ಸೊ ಇವಳಿಗೋಸ್ಕರ ಬಾರ್ಗೆ ಹೋಗಿ ಎಣ್ಣೆಯನ್ನವೇ ಕೂಡ ತಂದು ಕೊಡ್ತಿರ್ತಾನೆ. ಅಂಡ್ ಇದೇ ರೀತಿಯಾಗಿ ನಮ್ಮ ಸ್ಟೀವೆನ್ ನಿವಿಗೋಸ್ಕರ ಎಲ್ಲಾ ಕೆಲ್ಸಗಳನ್ನವೇ ಕೂಡ ಮಾಡ್ಕೊಂಡು, ಚಿಕ್ಕ ಕೆಲ್ಸ ಆಗಿರ್ಬಹುದು ದೊಡ್ಡ ಕೆಲ್ಸ ಆಗಿರ್ಬಹುದು ಎಲ್ಲವನ್ನ ಮಾಡ್ಕೊಂಡು ಒಂದು ಒಳ್ಳೆ ಕೇರ್ ಟೇಕರ್ ಆಗಿದ್ದಾನೆ. ಇದನ್ನ ನಮ್ಮ ನಿವಿ ಕೂಡ ಪ್ರತಿದಿನ ಅಬ್ಸರ್ವ್ ಅನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ಕೋತಾಳೆ. ಬಟ್ ಆದ್ರೆ ಒಂದಿನ ನಮ್ಮ ನಿವಿ ಸೀದಾ ಇವನ ಹತ್ರಕ್ಕಾಗಿನೇ ಬಂದು ಏನಿಗೆ ಇಷ್ಟೊಂದು ನನ್ನನ್ನ ಕೇರ್ ಮಾಡ್ತಿದ್ಯಾ ಅನ್ನೋದಾಗಿ ಕ್ವಶನ್ ಅನ್ನವೇ ಕೂಡ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಸ್ಟೀವೆನ್ ಕೂಡ ಎಲ್ಲವನ್ನ ಹೇಳ್ಕೊತಾನೆ. ನೋಡಿ, ಈ ಜಗತ್ತಿನಲ್ಲಿ ನನ್ಗೆ ಅಂತ ಯಾರನ್ನವೇ ಕೂಡ ಇರ್ತಾನೆ ಇಲ್ಲ. ನೀವು ಡೈರೆಕ್ಟರ್ ನ ಜೊತೆ ಮಾತಾಡಿರೋದು ನಿಮ್ಗೆ ಚಿಕ್ಕ ವಿಷಯ ಅನ್ನಿಸಬಹುದು, ಬಟ್ ಆದ್ರೆ ನನ್ಗೆ ಇದು ಒಂದು ದೊಡ್ಡದಾದ ವಿಷಯ. ನನ್ನ ಎಂಟೈರ್ ಲೈಫ್ ಅಲ್ಲಿ ನನ್ನ ಪರವಾಗಿ ಒಬ್ಬ ವ್ಯಕ್ತಿ ನಿಂತಿರೋದು ಇದೇ ಮೊದಲನೇ ಬಾರಿಗೆ. ಸೊ ನಿಮ್ಗೆ ರೆಸ್ಪೆಕ್ಟ್ ಅನ್ನ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇಲ್ಲಿಗೆ ಸೀನ್ ಕಟ್ ಮಾಡಿ ನೆಕ್ಸ್ಟ್ ನಾವು ನೋಡ್ಬೇಕಾದ್ರೆ ನಮ್ಮ ಸ್ಟೀವೆನ್ ಕೂಡ ಅದೇ ಆ ಹೊಸ ಡೈರೆಕ್ಟರ್ ವಿಸಿಟಿಂಗ್ ಕಾರ್ಡ್ ಅನ್ನವೇ ಕೂಡ ಕೊಟ್ಟಿ ಕಳ್ಸಿದ್ದ ಅಲ್ವಾ, ಸೊ ಅವನಿಗೆ ಸ್ಟೋರಿಯನ್ನ ಹೇಳೋದಿಕ್ಕಾಗಿನವೇ ಕೂಡ ಬರ್ತಾನೆ. ಅಂಡ್ ಅದೇ ರೀತಿಯಾಗಿ ಇವನು ಬರ್ಕೊಂಡಿರುವ ಒಂದು ಸ್ಟೋರಿಯನ್ನವೇ ಕೂಡ ಪೂರ್ತಿಯಾಗಿನೇ ಹೇಳ್ತಾನೆ. ಆದ್ರೆ ಆ ಡೈರೆಕ್ಟರ್ಗೆ ಇವನ ಸ್ಟೋರಿ ಒಂದು ಸ್ವಲ್ಪನವೇ ಕೂಡ ಇಷ್ಟವಾಗೋದಿಲ್ಲ. ನೋಡು ತಮ್ಮ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಾವು ಸಕ್ಸಸ್ ಆಗ್ಬೇಕು ಅಂದ್ರೆ ಒಂದು ಒಳ್ಳೆ ಸ್ಟೋರಿಯನ್ನ ಬರ್ಕೊಂಡು ಬಾ. ನೀನು ಇವಾಗ ತಂದಿರುವ ಸ್ಟೋರಿಯಲ್ಲಿ ಹಲವಾರು ಮೂವಿಗಳ ಸ್ಟೋರಿಯನ್ನ ಒಂದ್ರಲ್ಲಿ ಕಂಬೈನ್ ಅನ್ನ ಮಾಡಿದ್ಯಾ, ಇದು ವರ್ಕ್ ಆಗೋದಿಲ್ಲ ಅನ್ನೋದಾಗಿನೇ ರಿಜೆಕ್ಟ್ ಅನ್ನ ಮಾಡಿ ಕಳಿಸ್ತಾನೆ. ಸೊ ಇದೇ ಬೇಜಾರಲ್ಲಿ ನಮ್ಮ ಸ್ಟೀವನ್ ಕೂಡ ಮನೆಯಲ್ಲಿ ಬಂದು ಒಂಟಿಯಾಗಿನೇ ಕುಳಿತಿರ್ಬೇಕಾದ್ರೆ ಇದನ್ನ ನೋಡುವ ನಮ್ಮ ಹೀರೋಯಿನ್ಗೆ ಎಲ್ಲನವೇ ಕೂಡ ಅರ್ಥವಾಗ್ಬಿಡುತ್ತೆ. ಯಾಕಂದ್ರೆ ನಮ್ಮ ನಿವಿ ಆಲ್ರೆಡಿ ಇವನ ಸ್ಟೋರಿಗಳನ್ನವೇ ಕೂಡ ಓದಿ ನೋಡಿರ್ತಾಳೆ. ಸೊ ಖಂಡಿತ ಇವನಿಗೆ ರಿಜೆಕ್ಷನ್ ಸಿಕ್ಕಿದೆ ಅನ್ನೋದಾಗಿ ಅರ್ಥವನ್ನ ಮಾಡ್ಕೊಂಡು, ನೋಡು ನೀನು ಸ್ಟೋರಿಗಳನ್ನ ಚೆನ್ನಾಗೇನೋ ಬರೀತಿದ್ಯಾ ಓಕೆ, ಆದ್ರೆ ಹಲವಾರು ಮೂವಿಗಳನ್ನ ಒಟ್ಟಾಗಿನೇ ಸೇರಿಸಿ ಒಂದು ಸ್ಟೋರಿಯನ್ನ ಮಾಡಿದ್ಯಾ. ಯಾವ ರೀತಿ ಅಂದ್ರೆ ಸ್ಟೀವೆನ್ ಮತ್ತೆ ಶಂಕರ್ ಅನ್ನುವ ಇಬ್ರು ಡೈರೆಕ್ಟರ್ ಗಳ ಹೆಸರನ್ನ ತಗೊಂಡು ಒಂದಾಗಿ ಸೇರಿಸಿ ನಿನ್ನ ಹೆಸರನ್ನಾಗಿ ಮಾಡ್ಕೊಂಡಿದ್ಯಾ. ಸೇಮ್ ಇದೇ ರೀತಿಯಾಗಿ ಮೂವಿಯಲ್ಲೂ ಕೂಡ ಹಲವಾರು ಸ್ಟೋರಿಯನ್ನ ಮಿಕ್ಸ್ ಅನ್ನ ಮಾಡ್ತಿರೋದಿಕ್ಕೆ ಚೆನ್ನಾಗಿಲ್ಲ. ಇದ್ರ ಬದಲಿಗೆ ನಿನ್ನದೇ ಒಂದು ಓನ್ ಆಗಿರುವ ಸ್ವಂತ ಸ್ಟೋರಿಯನ್ನ ಬರೀ, ಆವಾಗ ಅದು ಸಕ್ಸಸ್ ಆಗುತ್ತೆ ಅನ್ನೋದಾಗಿನೇ ಹೇಳ್ಕೋಬೇಕಾದ್ರೆ ಈ ಮಾತು ನಮ್ಮ ಸ್ಟೀವೆನ್ಗೂ ಕೂಡ ತುಂಬಾನೇ ಇಷ್ಟವಾಗ್ಬಿಡುತ್ತೆ. ಸೊ ಅದೇ ರೀತಿಯಾಗಿ ನಮ್ಮ ಸ್ವಂತ ಸ್ಟೋರಿಯನ್ನ ಬರೆಯೋಣ ಅಂತ ಬುಕ್ಕು ಪೆನ್ನು ಎಲ್ಲವನ್ನೂ ಕೂಡ ತಗೊಂಡು ಸಮುದ್ರದ ತೀರಕ್ಕೆ ಬಂದು ಇವನು ಸ್ಟೋರಿಯನ್ನ ಹುಡ್ಕೋದಿಕ್ಕೆ ಶುರು ಮಾಡ್ತಾನೆ. ಅಂಡ್ ಅದೇ ರೀತಿ ಪಕ್ಕದಲ್ಲೇ ಇರುವ ಒಂದು ಹೋಟೆಲ್ ಒಳಗಡೆಗಾಗಿನೇ ಬರ್ಬೇಕಾದ್ರೆ ಅಲ್ಲಿ ಕೆಲಸವನ್ನ ಮಾಡುವ ಒಂದು ಹುಡುಗ ಅವನಿಗೆ ಅವನು ಮಾತಾಡ್ಕೊಳ್ಳೋದಿಕ್ಕೆ ಶುರುವನ್ನವೇ ಕೂಡ ಮಾಡ್ತಾನೆ. ಸೊ ಇದನ್ನ ನೋಡುವ ನಮ್ಮ ಸ್ಟೀವೆನ್ಗೆ ಸ್ವಲ್ಪ ವಿಚಿತ್ರ ಅನ್ಸಿ ಆ ಹೋಟೆಲ್ ನ ಓನರ್ ಹತ್ರ ಬಂದು ಇವನು ಏನಕ್ಕೆ ಒಂಟಿಯಾಗಿನೇ ಮಾತಾಡ್ಕೋತಾ ಇದ್ದಾನೆ, ಇವನೇನಾದ್ರೂ ಹುಚ್ಚನ ಅನ್ನೋದಾಗಿ ಕ್ವಶನ್ ಅನ್ನ ಕೇಳ್ಬೇಕಾದ್ರೆ ಅದಕ್ಕೆ ಓನರ್, ಇಲ್ಲಪ್ಪ ಇವನಿಗೆ ಇವನ ತಂದೆ ಅಂದ್ರೆ ತುಂಬಾನೇ ಇಷ್ಟ ಇದ್ರು. ಅಂಡ್ ಇವನ ಲೈಫ್ ಅಲ್ಲಿ ಇವನ ತಂದೆಯನ್ನ ಬಿಟ್ರೆ ಇವನಿಗೆ ಅಂತ ಬೇರೆ ಯಾರಿಗೂ ಕೂಡ ಇದ್ದಿರ್ಲಿಲ್ಲ. ಬಟ್ ಆದ್ರೆ ಒಂದು ದಿನ ಆಕ್ಸಿಡೆಂಟ್ ಆಗಿ ಇವನ ತಂದೆ ಕೂಡ ತೀರೋಗಿದ್ದಾರೆ. ಆ ನಂತರ ಇವನ ತಂದೆ ಇವನ ಕಣ್ಣಿಗೆ ಆತ್ಮವಾಗಿ ಕಾಣಿಸ್ಕೋತಾ ಇದ್ದಾರಂತೆ. ಸೊ ಅದೇ ಕಾರಣಕ್ಕೆ ಯಾವಾಗ್ಲೂ ಅವರ ಜೊತೆಗಿನೇ ಮಾತಾಡ್ಕೊಂಡು ಇದಾನೆ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೋಬೇಕಾದ್ರೆ ನಮ್ಮ ಸ್ಟೀವೆನ್ಗೆ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಆದ್ರಿಂದ ಇದನ್ನೇ ನಮ್ಮ ಸ್ಟೋರಿಯಾಗಿ ಬೆಳೆಸ್ಕೊಳ್ಳೋಣ ಅಂತ ಇಂಪ್ರೂವೈಸ್ ಅನ್ನ ಮಾಡ್ಕೊಂಡು ಬರ್ಕೋತಾನೆ. ಸೊ ಇದೇ ರೀತಿಯಾಗಿ ಇವನ ಲೈಫ್ ಕೂಡ ಬದಲಾಗೋದಿಕ್ಕೆ ಶುರುವಾಗುತ್ತೆ. ಬಟ್ ಆದ್ರೆ ನಮ್ಮ ನಿವಿ ಅವಳನ್ನ ನೋಡ್ಬೇಕಾದ್ರೆ ಇನ್ನವೇ ಕೂಡ ಅಜಯನ್ನ ಮರೆಯೋದಿಕ್ಕೆ ಆಗ್ದಿರಾ ಪ್ರತಿದಿನ ಇನ್ನವೇ ಕೂಡ ಜಾಸ್ತಿ ಡ್ರಿಂಕ್ ಅನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೊಂಡಿದ್ದಾಳೆ. ಅಂಡ್ ಇದೇ ರೀತಿಯಾಗಿ ಇರ್ಬೇಕಾದ್ರೆ ಒಂದು ದಿನ ನಿವಿ ಅವಳ ತಂದೆ ತಾಯಿ ಇಬ್ಬರೇ ಕೂಡ ಇವಳನ್ನ ನೋಡ್ಕೊಂಡು ಹೋಗೋಣ ಅಂತ ಚೆನ್ನೈಗಾಗಿನೇ ಬರ್ತಾರೆ. ಬಟ್ ಆದ್ರೆ ಇನ್ನವೇ ಕೂಡ ಇವಳು ಡಿಪ್ರೆಷನ್ ಇಂದ ಹೊರಗಡೆ ಬರೋದಿಕ್ಕೆ ಆಗಿಲ್ಲ ಅಲ್ವಾ. ಸೊ ಅದನ್ನ ನೋಡುವ ಫಾದರು ನಮ್ಮ ಸ್ಟೀವೆನ್ ಅವನ ಹತ್ರಕ್ಕಾಗಿನೇ ಬಂದು ನಮ್ಮ ಮಗಳಿಗೆ ಆಗಿರುವ ಮೋಸದಿಂದ ಅವಳು ಹೊರಗಡೆ ಬರೋದಿಕ್ಕೆ ಆಗ್ದಿರಾ ಅವಳ ಲೈಫ್ ಅನ್ನ ಸಂಪೂರ್ಣವಾಗಿ ಹಾಳನ್ನ ಮಾಡ್ಕೋತಾ ಇದ್ದಾಳೆ. ಸೊ ಈ ನರಕದಿಂದ ಯಾವಾಗ ಹೊರಗಡೆ ಬರ್ತಾಳೋ ಯಾವಾಗ ಸರಿ ಹೋಗ್ತಾಳೋ ಅಂತ ಬೇಜಾರನ್ನ ಪಡ್ಕೊಂಡು ಹೇಳ್ಕೊತಾರೆ. ಸೊ ಇದನ್ನ ಕೇಳುವ ನಮ್ಮ ಸ್ಟೀವೆನ್ಗೆ ನಾವು ಏನಾದ್ರೂ ಮಾಡಿ ಇವಳನ್ನ ಈ ಡಿಪ್ರೆಷನ್ ಇಂದ ಹೊರಗಡೆ ಕರ್ಕೊಂಡು ಬರ್ಬೇಕು ಅನ್ನೋದಾಗಿನೇ ಡಿಸೈಡ್ ಅನ್ನ ಮಾಡ್ಕೋತಾನೆ. ಅಂಡ್ ಅದೇ ರೀತಿಯಾಗಿ ಈ ಸಲ ಬೈದ್ರವೇ ಕೂಡ ಪರವಾಗಿಲ್ಲ ಅಂತ ಅಡ್ಜಸ್ಟ್ ಅನ್ನ ಮಾಡ್ಕೊಂಡು ಅವಳನ್ನ ನಾರ್ಮಲ್ ಆಗಿ ಮಾಡೋದಕ್ಕಾಗಿ ಟ್ರೈನವೇ ಕೂಡ ಮಾಡ್ಕೋತಾನೆ. ಅಂದ್ರೆ ಪ್ರತಿಯೊಬ್ಬರ ಲೈಫ್ ಅಲ್ಲೂ ಕೂಡ ಫಸ್ಟ್ ಲವ್ ಬೆಸ್ಟ್ ಲವ್ ಆಗಿರ್ಬೇಕು ಅಂತ ಏನಿವೆ ರೂಲ್ಸ್ ಇಲ್ಲ. ಎರಡನೇದಾಗಿ ಬರುವ ಲವ್ ನಮ್ಮ ಬೆಸ್ಟ್ ಲವ್ ಆಗಿರಬಹುದು, ಅದು ನಮ್ಮ ಸಂಪೂರ್ಣವಾದ ಲೈಫ್ ಅನ್ನವೇ ಕೂಡ ಚೇಂಜ್ ಮಾಡಬಹುದು. ಆದ್ರಿಂದ ನಡೆದಿರುವ ಘಟನೆಯನ್ನ ಮರೆತು
ಹೊಸದಾಗಿ ನಿಮ್ಮ ಲೈಫ್ ಅನ್ನ ಶುರು ಮಾಡಿ ಅನ್ನೋದಾಗಿ ಮೋಟಿವೇಟ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ನಿವಿ ಕೂಡ ತುಂಬಾನೇ ಕಷ್ಟವನ್ನ ಪಟ್ಟು ಮೊದಲಿಗೆ ಎಣ್ಣೆ ಕುಡಿಯೋದನ್ನ ಸ್ಟಾಪ್ ಅನ್ನ ಮಾಡ್ತಾಳೆ. ಆ ನಂತರ ಯಾವಾಗ್ಲೂ ಪಾಸಿಟಿವ್ ಆಗಿರುವ ನಮ್ಮ ಸ್ಟೀವನ್ ಅವನ ಮಾತುಗಳನ್ನ ಕೇಳ್ಬೇಕಾದ್ರೆ ಇವಳು ನಿಧಾನವಾಗಿ ಬದಲಾಗೋದಿಕ್ಕೆ ಕೂಡ ಶುರುವಾಗ್ತಾಳೆ. ಅಂಡ್ ಅದು ಅಲ್ಲದೆ ನಮ್ಮ ಸ್ಟೀವನ್ ಅನ್ನವೇ ಕೂಡ ಪ್ರೀತಿ ಮಾಡೋದಿಕ್ಕೆ ಶುರುವನ್ನುವೆ ಮಾಡ್ಕೋತಾಳೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಸ್ಟೀವನ್ ಅವನನ್ನ ನೋಡ್ಬೇಕಾದ್ರೆ ಒಂದು ಸ್ಟೋರಿಯನ್ನ ಬರಿತಾ ಇದ್ದ ಅಲ್ವಾ, ಸೊ ಅದನ್ನವೇ ಕೂಡ ಕಂಪ್ಲೀಟ್ ಅನ್ನ ಮಾಡ್ಕೊಂಡು ಮೊದ್ಲೇ ಹೋಗಿದ್ದ ಡೈರೆಕ್ಟರ್ ನ ಹತ್ರಕ್ಕಾಗಿನೇ ಬರ್ತಾನೆ. ಅಂಡ್ ಅಲ್ಲಿ ಬಂದು ಈ ಬಾರಿ ನಾನು ಬೇರೆ ಸ್ಟೋರಿಯನ್ನ ಬರ್ಕೊಂಡು ಬಂದಿದ್ದೀನಿ ಅಂತ ಎಲ್ಲವನ್ನ ಹೇಳ್ಕೊತಾನೆ. ಅಂಡ್ ಈ ಡೈರೆಕ್ಟರು ಇಲ್ಲಿವರೆಗೂ ನಮ್ಮ ಸ್ಟೀವನ್ ಅವನನ್ನ ಕಾಂಜಿ ಪಿಂಜಿ ಹೆಸರಿನಿಂದ ಕರೆದು ಪ್ರೊನೌನ್ಸ್ ಅನ್ನ ಮಾಡ್ತಿರ್ತಾನೆ. ಬಟ್ ಆದ್ರೆ ಇವಾಗ ಮೊದಲನೇ ಬಾರಿ ಇವನನ್ನ ಸ್ಟೀವನ್ ಅನ್ನೋದಾಗಿ ಕರೀತಾನೆ. ಯಾಕಂದ್ರೆ ನಮ್ಮ ಹೀರೋ ಇವಾಗ ಬರ್ಕೊಂಡು ಬಂದಿರುವ ಸ್ಟೋರಿ ಅಷ್ಟರ ಮಟ್ಟಿಗೆ ಸಖತ್ತಾಗಿರುತ್ತೆ. ತಮ್ಮ ನೀನು ಬರ್ದಿರುವ ಸ್ಟೋರಿಯನ್ನ ನಾವು ಮೂವಿಯಾಗಿ ಕನ್ವರ್ಟ್ ಮಾಡಿದ್ರೆ ಸಖತ್ತಾಗಿನೇ ಹಿಟ್ ಆಗಿ ನೀನವೇ ಕೂಡ ತುಂಬಾನೇ ಫೇಮಸ್ ಆಗ್ತೀಯ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಒಂದು ವಾರದ ಒಳಗಡೆ ಒಳ್ಳೆ ಪ್ರೊಡ್ಯೂಸರ್ ಅನ್ನವೇ ಕೂಡ ಹುಡುಕಿ ಆದಷ್ಟು ಬೇಗ ನಿನ್ಗೆ ಭೇಟಿಯನ್ನ ಮಾಡಿಸ್ತೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಸ್ಟೀವನ್ಗೆ ಖುಷಿಯನ್ನ ತಡೆಯೋದಿಕ್ಕಂತೂ ಆಗೋದೇ ಇಲ್ಲ. ಸೀದಾ ನಮ್ಮ ನಿವಿ ಅವಳ ಹತ್ರಕ್ಕಾಗಿನೇ ಬಂದು ನಾನು ಸಕ್ಸಸ್ ಆಗೋದ್ರಲ್ಲಿ ಇದ್ದೀನಿ ಅಂತ ಎಲ್ಲವನ್ನ ಹೇಳ್ಕೊತಾನೆ. ನೆಕ್ಸ್ಟ್ ಇದೇ ಖುಷಿಗೆ ನಮ್ಮ ಸ್ಟೀವೆನು ನಿವಿ ಎಲ್ಲಾ ಫ್ರೆಂಡ್ಗಳಿವೆ ಕೂಡ ಸೇರ್ಕೊಂಡು ಒಂದು ಟೆಂಪಲ್ಗಾಗಿನೇ ಬಂದು ಪೂಜೆನವೇ ಕೂಡ ಮಾಡಿಸ್ತಾರೆ. ಆ ನಂತರ ನಮ್ಮ ಸ್ಟೀವೆನು ಮತ್ತೆ ನಿವಿ ಇಬ್ಬರವೇ ಕೂಡ ಒಂದು ಕಲ್ಯಾಣಿ ಹತ್ರ ಕುಳಿತಿರ್ಬೇಕಾದ್ರೆ ನಮ್ಮ ನಿವಿಗೆ ಒಂದು ಕ್ವಶನ್ ಬರುತ್ತೆ. ನಿನ್ ಹೆಸರು ಸ್ಟೀವೆನ್ ಮತ್ತೆ ಶಂಕರ್ ಅನ್ನುವ ಇಬ್ಬರು ಡೈರೆಕ್ಟರ್ ಹೆಸರನ್ನ ಸೇರಿಸಿ ಮಡಿಕೊಂಡಿದ್ಯಾ, ಬಟ್ ಆದ್ರೆ ನಿನ್ನ ರಿಯಲ್ ಆದ ಹೆಸರು ಏನು ಅನ್ನೋದಾಗಿನೇ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಸ್ಟೀವೆನು ನನ್ನ ನಿಜವಾದ ಹೆಸರನ್ನ ಹೇಳಿದ್ರೆ ನಗಾಡ್ಬಾರ್ದು, ಯಾಕಂದ್ರೆ ನನ್ನ ಹೆಸರು ಬಂದು ದೇವುಡು ಅಂತ. ಅಂದ್ರೆ ಯಾರು ನನ್ನನ್ನ ಅನಾಥಾಶ್ರಮದ ಹತ್ರಕ್ಕೆ ತಂದು ಮಡಗ್ಬೇಕಾದ್ರೆ ಅಲ್ಲಿರುವ ಪಾದ್ರಿಗಳು ದೇವ್ರು ಈ ಮಗುವನ್ನ ನಮ್ಮ ಹತ್ರಕ್ಕಾಗಿನೇ ತಂದು ಕೊಟ್ಟಿದ್ದಾನೆ. ಸೊ ಮುಂದೆ ಬೆಳೆದು ಇವನು ದೊಡ್ಡ ವ್ಯಕ್ತಿ ಆಗಿರೋದ್ರಿಂದ ದೇವರ ಹೆಸರನ್ನೇ ಮಡ್ಗೋಣ ಅಂತ ದೇವುಡು ಅನ್ನೋದಾಗಿ ನನ್ನ ಹೆಸರನ್ನ ಮಡಗಿದ್ರು ಅನ್ನೋದಾಗಿ ಹೇಳ್ಕೊತಾನೆ. ಅಷ್ಟೇ ಇದನ್ನ ಕೇಳ್ತಿದ್ದಾಗೆ ನಮ್ಮ ನಿವಿ ನಗೋಡೋದಕ್ಕೆ ಶುರುವನ್ನ ಮಾಡ್ಕೋತಾಳೆ. ನಾನು ಮೊದ್ಲೇ ಹೇಳ್ದೆ ಅಲ್ವಾ ನನ್ನ ಹೆಸರನ್ನ ಕೇಳ್ದಿ ನಗಾಡ್ಬಾರ್ದು ಅನ್ನೋದಾಗಿನೇ ಹೇಳ್ಕೊತಿರ್ಬೇಕಾದ್ರೆ ಇವನ ಬಿಹೇವಿಯರ್ ಆಗಿರ್ಬಹುದು, ಕಷ್ಟದಲ್ಲಿರೋರ್ಗೆ ಹೆಲ್ಪ್ ಅನ್ನ ಮಾಡೋದಾಗಿರ್ಬಹುದು ಎಲ್ಲವನ್ನುವೇ ನೋಡುವ ನಮ್ಮ ನಿವಿಗೆ ಇವನ ಮೇಲೆ ಆಲ್ರೆಡಿ ಲವ್ ಆಗಿರೋದ್ರಿಂದ ಡೈರೆಕ್ಟ್ ಪ್ರಪೋಸ್ ಅನ್ನ ಮಾಡ್ಬಿಡ್ತಾಳೆ. ಅಷ್ಟೇ ಇದನ್ನ ಕೇಳುವ ನಮ್ಮ ಸ್ಟೀವೆನ್ ಅಂತೂ ತುಂಬಾನೇ ಎಮೋಷನಲ್ ಆಗಿ ಅಳುದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಅಂಡ್ ಇವಾಗ ಇಬ್ಬರೇ ಕೂಡ ಒಪ್ಕೊಂಡಿರೋದ್ರಿಂದ ನಮ್ಮ ನಿವಿ ಅವಳ ತಂದೆ ತಾಯಿಗೆ ವಿಷಯವನ್ನ ಹೇಳಿ ಮದ್ವೆ ಮಾಡ್ಕೊಳ್ಳೋದಿಕ್ಕಾಗಿನೇ ಒಪ್ಪಿಸ್ತಾಳೆ. ಬಟ್ ಆದ್ರೆ ದೊಡ್ಡದಾಗಿ ಏನುವೆ ಮದ್ವೆಯನ್ನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸಿಂಪಲ್ ಆಗಿ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಮಾತುಕತೆಯನ್ನುವೆ ಕೂಡ ಆಡ್ಕೋತಾರೆ. ಅಂಡ್ ಇವನ ಮದ್ವೆ ದಿನಾನೇ ಇವನ ಸ್ಟೋರಿಯನ್ನುವೆ ಕೂಡ ಫೈನಲ್ ಅನ್ನ ಮಾಡ್ಸೋದಿರುತ್ತೆ. ಸೊ ಅದೇ ರೀತಿಯಾಗಿ ಫೈನಲ್ ಅನ್ನ ಮಾಡಿಸಿ ಅಡ್ವಾನ್ಸ್ ಅನ್ನವೇ ಕೂಡ ತಗೊಂಡು ಬರೋದಕ್ಕಾಗಿ ಪ್ರೊಡ್ಯೂಸರ್ ನ ಹತ್ರ ಬರ್ತಾನೆ. ಇನ್ನೊಂದ್ ಕಡೆ ನಮ್ಮ ನಿವಿ ಅವಳನ್ನ ನೋಡ್ಬೇಕಾದ್ರೆ ರಿಜಿಸ್ಟರ್ ಆಫೀಸ್ಗಾಗಿನೇ ಬಂದು ಮತ್ತೆ ನಮ್ಮ ಹೀರೋವಿಗೆ ಕಾಲ್ ಅನ್ನವೇ ಕೂಡ ಮಾಡ್ತಾನೆ ಇದ್ದಾಳೆ. ಈ ಕಡೆ ನಮ್ಮ ಸ್ಟೀವೆನ್ ಕೂಡ ಸ್ಟೋರಿಯನ್ನ ಫೈನಲ್ ಮಾಡಿಸಿ ಅಡ್ವಾನ್ಸ್ ಅನ್ನವೇ ಕೂಡ ತಗೊಂಡು ವಾಪಸ್ಸು ರಿಜಿಸ್ಟರ್ ಮ್ಯಾರೇಜ್ ಆಗೋದ್ರ ಕಡೆಗೆ ಹೊರಟು ಬರ್ತಿರ್ತಾನೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಹೀರೋ ಕೂಡ ಅವನ ಬೈಕನ್ನ ಎತ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಸರ್ಕಾರಿ ಬಸ್ಸು ಫುಲ್ಲು ರಶ್ ಆಗಿನೇ ಬರ್ತಿರುತ್ತೆ. ಅದ್ರಲ್ಲೇ ಒಂದು ಹುಡುಗ ಬೇರೆ ಡೋರ್ ನಲ್ಲಿ ನೇತಾಡ್ಕೊಂಡೇನೆ ಬರ್ತಾ ಇದ್ದಾನೆ. ಅಂಡ್ ಆ ಬಸ್ ಕೂಡ ಹಾರ್ಶ್ ಆಗಿನೇ ಟರ್ನ್ ಆಗ್ಬೇಕಾದ್ರೆ ಆ ಹುಡುಗ ಕೈ ಸ್ಲಿಪ್ ಆಗಿ ಕೆಳಗಡೆಗಾಗಿ ಬಿದ್ದೋಗ್ತಿರ್ತಾನೆ. ಅಂಡ್ ಕೊನೆ ಕ್ಷಣದಲ್ಲಿ ಒಂದು ರಾಡ್ ಅನ್ನ ಹಿಡ್ಕೊಂಡು ನೇತಾಡ್ತಿರ್ಬೇಕಾದ್ರೆ ಅಪ್ಪಿ ಅವನು ಕೈಯನ್ನೇನಾದ್ರೂ ಬಿಟ್ರೆ ಬಸ್ನ ಕೆಳಗಡೆ ಸಿಕ್ಕಾಕೊಂಡು ತೀರೋಗ್ಬಿಡ್ತಾನೆ. ಇದನ್ನ ನೋಡುವ ನಮ್ಮ ಸ್ಟೀವೆನು ಇವನ ಬೈಕನ್ನ ತಿರುಗಿಸಿ ಆ ಹುಡುಗನನ್ನ ಕಾಪಾಡೋದಿಕ್ಕಾಗಿನೇ ಬರ್ತಾನೆ. ಫೈನಲಿ ಹೇಗೋ ಹತ್ರಕ್ಕಾಗಿನೇ ಬಂದು ಆ ಹುಡುಗನನ್ನ ಬಸ್ನ ಒಳಗಡೆಗಾಗಿ ಪುಷ್ ಅನ್ನ ಮಾಡ್ತಾನೆ. ಬಟ್ ಆದ್ರೆ ಇದೇ ಟೈಮಿಗೆ ಆ ಬಸ್ ಕೂಡ ಕ್ರಾಸ್ ಆಗ್ಬೇಕಾದ್ರೆ ಇವನ ಬೈಕಿಗೆ ಡ್ಯಾಶ್ ಅನ್ನ ಮಾಡಿ ನಮ್ಮ ಹೀರೋ ಟೈರ್ ನ ಕೆಳಗಡೆ ಬಿದ್ದು ಒಂದು ದೊಡ್ಡದಾದ ಆಕ್ಸಿಡೆಂಟ್ ಏನೇ ಆಗ್ಬಿಡುತ್ತೆ. ಅಂಡ್ ಪಟ್ ಅಂತ ಇವನನ್ನೇ ಕೂಡ ಹಾಸ್ಪಿಟಲ್ಗಾಗಿನೇ ಕರ್ಕೊಂಡು ಬರ್ತಾರೆ. ಅಂಡ್ ಯಾವಾಗ ಈ ವಿಷಯವನ್ನ ನಮ್ಮ ನಿವಿ ಅವಳಿಗೆ ತಿಳಿಸ್ತಾರೋ ಅವಳು ಕೂಡ ತುಂಬಾನೇ ಗಾಬರಿಯಾಗಿನೇ ಹಾಸ್ಪಿಟಲ್ಗೆ ಓಡಿ ಬರ್ತಾಳೆ. ಬಟ್ ಆದ್ರೆ ಯಾರುವೇ ಕೂಡ ಯೋಚನೆಯನ್ನ ಮಾಡೋದಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಮ್ಮ ಹೀರೋ ಇವಾಗ ಸಾವಿನ ಕೊನೆ ಕ್ಷಣಗಳನ್ನ ಎಣಿಸ್ತಾ ಇದ್ದಾನೆ. ಅಂಡ್ ನಮ್ಮ ಹೀರೋಯಿನ್ ಕೂಡ ಒಳಗಡೆಗಾಗಿನೇ ಓಡಿ ಬರ್ಬೇಕಾದ್ರೆ ನಮ್ಮ ನಿವಿ ಅವಳ ಕೈಯನ್ನ ಹಿಡ್ಕೊಂಡು ಅವನ ಕೊನೆ ಉಸಿರನ್ನವೇ ಕೂಡ ಬಿಟ್ಬಿಡ್ತಾನೆ. ಅಷ್ಟೇ ಇದನ್ನ ನೋಡ್ಬೇಕಾದ್ರೆ ನಮ್ಮ ನಿವಿ ಅವಳಿಗೆ ತಡ್ಕೊಳ್ಳೋದಿಕ್ಕೇನೆ ಆಗೋದಿಲ್ಲ. ಅಜಯ್ ನಮ್ಗೆ ಮೋಸವನ್ನ ಮಾಡಿ ಹೋದ್ಮೇಲೆ ನಮ್ಮ ಲೈಫು ಎಲ್ಲನವೇ ಮುಗ್ದೋಯ್ತು ಅಂತ ನಾವು ಅನ್ಕೊಂಡಿದ್ವಿ. ಬಟ್ ಆದ್ರೆ ಸ್ಟೀವೆನ್ ಅನ್ನುವ ಈ ಹುಡ್ಗ ಮತ್ತೆ ನಮ್ಮ ಲೈಫ್ ನಲ್ಲಿ ಬಂದು ನಮ್ಮ ಲೈಫು ಮುಗ್ದೋಗಿಲ್ಲ, ಇನ್ನವೇ ಕೂಡ ಇದೆ ಅನ್ನೋದಾಗಿ ಅರ್ಥವನ್ನ ಮಾಡಿಸ್ತಾ ಇವಾಗ ಅವನ ಜೊತೆ ನಾವು ಖುಷಿಯಾಗಿ ಬದುಕ್ಬೇಕು ಅಂತ ಅನ್ಕೋತಿರ್ಬೇಕಾದ್ರೆ ಕೊನೆ ಕ್ಷಣದಲ್ಲಿ ಇವನವೇ ಕೂಡ ಬಿಟ್ಟು ಹೋಗ್ಬಿಟ್ಟ ಅಂತ ಬೇಜಾರನ್ನ ಮಾಡ್ಕೋತಾಳೆ. ಈ ಕಡೆ ಮದ್ವೆಯನ್ನ ಮಾಡ್ಕೊಂಡು ನಮ್ಮ ನಿವಿ ಅವಳ ಜೊತೆ ಒಂದೇ ಒಂದು ದಿನನವೇ ಕೂಡ ಕಳ್ತಿಲ್ಲ. ಇನ್ನೊಂದ್ ಕಡೆ ಇವನು ಆಸೆಯನ್ನ ಪಟ್ಟಾಗೆ ಒಬ್ಬ ಡೈರೆಕ್ಟರ್ ಕೂಡ ಆಗೋದಿಕ್ಕೆ ಆಗ್ಲೇ ಇಲ್ಲ.
ಒಂದು ಹುಡುಗನನ್ನ ಕಾಪಾಡೋದಕ್ಕೆ ಹೋಗಿ ಇವನ ಪ್ರಾಣವನ್ನ ತ್ಯಾಗ ಮಾಡ್ಕೊಂಡಿದ್ದಾನೆ. ಸೊ ಇದನ್ನೆಲ್ಲ ನಮ್ಮ ಹೀರೋಯಿನ್ ಅವಳ ಕೈಯಲ್ಲಿ ತಡ್ಕೊಳ್ಳೋದಿಕ್ಕೆ ಆಗ್ದಿರಾ ಮತ್ತೆ ಇವಳು ಡಿಪ್ರೆಷನ್ಗಾಗಿನೇ ಹೊರಟೋಗ್ಬಿಡ್ತಾಳೆ. ಅಂಡ್ ಅದು ಅಲ್ಲದೆ ಇವಳು ಕಷ್ಟವನ್ನ ಪಟ್ಟು ಎಣ್ಣೆ ಕುಡಿಯೋದನ್ನವೇ ಕೂಡ ಬಿಟ್ಟಿದ್ಲು ಅಲ್ವಾ. ಸೊ ಇವಾಗ ಮತ್ತೆ ಇವಳಿಗೆ ನೋವಾಗಿರೋದ್ರಿಂದ ಸೀದಾ ಬಂದು ಎಣ್ಣೆಯನ್ನ ಕುಡಿಯೋದಿಕ್ಕೆ ಶುರುವನ್ನ ಮಾಡ್ಕೋತಾಳೆ. ಆ ನಂತರ ಎಷ್ಟೋ ಬಾಟಲ್ಗಳನ್ನವೇ ಕೂಡ ಪರ್ಚೇಸ್ ಅನ್ನ ಮಾಡ್ಕೊಂಡು ಸೀದಾ ನಶೆಯಲ್ಲಿ ಬೈಕ್ ಅನ್ನವೇ ಕೂಡ ಎತ್ಕೊಂಡು ನಮ್ಮ ಸ್ಟೀವನ್ ಅನ್ನ ಒಂದು ಜಾಗದಲ್ಲಿ ಮಣ್ಣನ್ನ ಮಾಡಿದ್ದಾರೆ ಅಲ್ವಾ, ಅದೇ ಜಾಗಕ್ಕಾಗಿನೇ ಹೊರಟು ಬರ್ತಾಳೆ. ಅಂಡ್ ಇವಾಗ ಇವಳ ನೋವನ್ನ ತಡೆಯೋದಿಕ್ಕೆ ಆಗದೆ ಅಳೋದಿಕ್ಕಾಗಿನವೇ ಕೂಡ ಶುರುವನ್ನ ಮಾಡ್ಕೊಂಡು ನನ್ನ ಕೊನೆ ಉಸಿರು ಇರೋವರ್ಗವೇ ಕೂಡ ಪ್ರೀತಿಯನ್ನ ಮಾಡ್ತೀನಿ, ಜೊತೆಗೆ ಇರ್ತೀನಿ ಅಂತ ಹೇಳ್ಕೊಂಡಿದ್ದೆ ಅಲ್ವಾ. ಬಟ್ ಆದ್ರೆ ಇವಾಗ ನನ್ನನ್ನ ಬುಂಡಿ ಮಾಡಿ ಎಲ್ಲಿಗೆ ಹೋಗಿದ್ಯಾ, ವಾಪಸ್ ಬಾ ಅನ್ನೋದಾಗಿ ಜೋರಾಗಿನೇ ಅಳ್ತಿರ್ತಾಳೆ. ಅಂಡ್ ಅದು ಅಲ್ಲದೆ ನಮ್ಮ ಸ್ಟೀವನ್ ಅವನ ತಾಯಿ ನೆನಪಿಗೋಸ್ಕರ ಒಂದು ಖಡ್ಗವನ್ನ ಮಡಿಕೊಂಡಿದ್ದ ಅಲ್ವಾ, ಅದನ್ನ ಪ್ರೀತಿ ಕಾಣಿಕೆಯಾಗಿ ನಮ್ಮ ನಿವಿಗಾಗಿನೇ ಕೊಟ್ಟಿರ್ತಾನೆ. ಅಂಡ್ ಇವಾಗ ನಮ್ಮ ನಿವಿ ಕೂಡ ಅದೇ ಖಡ್ಗವನ್ನ ತೆಗೆದು ಸಮಾಧಿಯ ಮೇಲ್ಗಡೆಗಾಗಿನೇ ಮಡಗಿ ನನ್ಗೆ ನೀನವೇ ಕೂಡ ಮೋಸವನ್ನ ಮಾಡ್ಬಿಟ್ಟಿ ಅಂತ ಅಳೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾಳೆ. ಅಂಡ್ ಇವಾಗ ಕೋಪವನ್ನವೇ ಕೂಡ ಮಾಡ್ಕೊಂಡು ಇವಳ ಕೈಗಳನ್ನ ಸಮಾಧಿಗೆ ಚಚ್ಚಬೇಕಾದ್ರೆ ಇವಳ ಕೈಯಿಂದ ರಕ್ತವೆಲ್ಲ ಚೋಟ್ಕೊಂಡು ಡೈರೆಕ್ಟ್ ಆಗಿ ಆ ಖಡ್ಗವನ್ನ ಬಂದು ಟಚ್ ಅನ್ನ ಮಾಡುತ್ತೆ. ಅಂಡ್ ಯಾವಾಗ ಇವಳ ರಕ್ತದ ಹನಿ ಖಡ್ಗವನ್ನ ಬಂದು ಟಚ್ ಅನ್ನ ಮಾಡುತ್ತೋ ಆವಾಗ ಒಂದು ಮ್ಯಾಜಿಕಲ್ ಮೂಮೆಂಟ್ ಏನೇ ಕ್ರಿಯೇಟ್ ಆಗುತ್ತೆ ನೋಡಿ. ಅಂದ್ರೆ ಆಕಾಶದಿಂದ ಬೀಳ್ತಿರುವ ಮಳೆ ಹನಿಗಳು ಹಾಗೇನೆ ಸ್ಟ್ಯಾಚ್ಯೂ ರೀತಿಯಾಗಿನೇ ನಿಂತೋಗ್ಬಿಡುತ್ತೆ. ನಂತರ ಆಕಾಶದಲ್ಲಿ ಒಂದು ವಿಶೇಷವಾಗಿರುವ ಬೆಳಕು ಕೂಡ ಕ್ರಿಯೇಟ್ ಆಗಿ ಆದ್ರಿಂದ ನಮ್ಮ ಸ್ಟೀವೆನ್ ಕೆಳಗಡೆಗಾಗಿನೇ ಇಳಿದು ಬರ್ತಾನೆ. ನಿವಿ ನೀನು ಕರೆದಿರೋದ್ರಿಂದ ನಾನು ವಾಪಸ್ ಬಂದ್ಬಿಟ್ಟಿ ಅನ್ನೋದಾಗಿನವೇ ಕೂಡ ಹೇಳ್ಕೋಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಕೈಯಲ್ಲಿ ಇದನ್ನ ನಂಬೋದಿಕ್ಕೇನೆ ಆಗೋದಿಲ್ಲ. ಸೊ ಖುಷಿಯಿಂದ ಇವನನ್ನ ಹಗ್ ಮಾಡ್ಕೊಳ್ಳೋದಿಕ್ಕಾಗಿನೇ ಓಡಿ ಬರ್ತಾಳೆ. ಬಟ್ ಆದ್ರೆ ಇವನನ್ನ ಮುಟ್ಟೋದಿಕ್ಕೆ ಕೂಡ ಆಗೋದಿಲ್ಲ. ಅಂದ್ರೆ ಇವನು ಸತ್ತೋಗಿರೋದ್ರಿಂದ ಒಂದು ಆತ್ಮವಾಗಿ ವಾಪಸ್ಸು ಬಂದಿದ್ದಾನೆ. ಅಂಡ್ ಇದು ನಮ್ಮ ನಿವಿಗೆ ತುಂಬಾನೇ ವಿಚಿತ್ರ ಅನ್ಸೋದ್ರವೇ ಕೂಡ ಫೈನಲ್ ಆಗಿ ಅರ್ಥವಾಗುತ್ತೆ. ಅಟ್ಲೀಸ್ಟ್ ಇವನು ದೇಹದ ಮುಖಾಂತರ ಬಂದಿಲ್ಲ ಅಂದ್ರವೇ ಕೂಡ ಕನಿಷ್ಠ ಪಕ್ಷ ಇವನ ಆತ್ಮವಾದ್ರುವೆ ನಮ್ಮನ್ನ ಹುಡುಕಿ ಬಂದಿದೆ ಅಂತ ಅರ್ಥವನ್ನ ಮಾಡ್ಕೊಂಡು ಸೀದಾ ಅವನನ್ನ ಬೈಕ್ ಮೇಲೆ ಕೂರಿಸ್ಕೊಂಡು ಮನೆಗಾಗಿನೇ ಕರ್ಕೊಂಡು ಬರ್ತಾಳೆ. ಅಂಡ್ ನಮ್ಮ ಸ್ಟೀವೆನ್ ನಿವಿಯನ್ನ ಬಿಟ್ರೆ ಬೇರೆ ಯಾರಿಗೂ ಕೂಡ ಕಾಣಿಸೋದಿಲ್ಲ. ಅಂಡ್ ಇವಳು ಮನೆಯಲ್ಲಿ ನಮ್ಮ ಸ್ಟೀವೆನ್ ಅವನ ಜೊತೆ ಒಂಟಿಯಾಗಿನೇ ಮಾತಾಡ್ತಿರ್ಬೇಕಾದ್ರೆ ಇದನ್ನ ನೋಡುವ ನಮ್ಮ ಫ್ರೆಂಡ್ ಗಳಿಗೆ ಏನುವೇ ಕೂಡ ಅರ್ಥವಾಗೋದಿಲ್ಲ. ಮೇ ಬಿ ಇವಳು ಡಿಪ್ರೆಷನ್ ಇಂದ ಹುಚ್ಚಿ ಆಗ್ಬಿಟ್ಟಿದ್ದಾಳೆ ಅನ್ನೋದಾಗಿನೇ ಅರ್ಥವನ್ನ ಮಾಡ್ಕೋತಾರೆ. ಯಾಕಂದ್ರೆ ನಮ್ಮ ಸ್ಟೀವೆನ್ ಆತ್ಮ ನಿವಿ ಅವಳನ್ನ ಬಿಟ್ರೆ ಬೇರೆ ಯಾರಿಗೂ ಕೂಡ ಕಾಣಿಸೋದಿಲ್ಲ ಅಲ್ವಾ. ಸೊ ಇವಳ ಹತ್ರಕ್ಕಾಗಿನೇ ಬಂದು ಏನಕ್ಕೆ ನೀನು ಒಬ್ಳೆ ಮಾತಾಡ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಇಲ್ಲ ನಾನು ಕಾಲಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಇಯರ್ಫೋನ್ ಅನ್ನವೇ ಕೂಡ ಹಾಕೊಂಡು ಕಾಲಲ್ಲಿ ಮಾತಾಡೋರ ಹಾಗೆ ಆಕ್ಟಿಂಗ್ ಅನ್ನವೇ ಕೂಡ ಮಾಡ್ತಾಳೆ. ಅಂಡ್ ಇದೇ ರೀತಿಯಾಗಿ ನಮ್ಮ ಹೀರೋಯಿನ್ ಕೂಡ ಸ್ಟೀವೆನ್ ಅವನ ಆತ್ಮದ ಜೊತೆ ಮಾತಾಡ್ಕೊಂಡು ಯಾವಾಗ್ಲೂ ತುಂಬಾನೇ ಹ್ಯಾಪಿ ಆಗಿರೋದಕ್ಕೆ ಕೂಡ ಶುರುವನ್ನ ಮಾಡ್ಕೋತಾಳೆ. ಬಟ್ ಆದ್ರೆ ಇದನ್ನೆಲ್ಲ ನೋಡ್ಬೇಕಾದ್ರೆ ನಮ್ಮ ಫ್ರೆಂಡ್ ಗಳಿಗೆ ವಿಚಿತ್ರ ಅನ್ಸುತ್ತೆ ಅಲ್ವಾ. ಸೊ ಎಲ್ಲರೂ ಆಪೋಸಿಟ್ ಆಗಿ ಮಾತಾಡ್ಕೊಳ್ಳೋದಿಕ್ಕೆ ಶುರುವನ್ನ ಮಾಡ್ತಾರೆ. ಇವಳು ಸ್ಟೀವೆನ್ ಅನ್ನ ಕಳ್ಕೊಂಡು ಸ್ಟಾರ್ಟಿಂಗ್ ನಲ್ಲಿ ತುಂಬಾನೇ ಬೇಜಾರನ್ನವೇ ಕೂಡ ಮಾಡ್ಕೊಂಡಿದ್ಲು. ಬಟ್ ಆದ್ರೆ ಕಳೆದ ಒಂದು ವಾರದಿಂದ ಇವಳು ನನ್ಗೆ ಏನುವೇ ಗೊತ್ತೇ ಇಲ್ಲ ಅನ್ನೋ ಹಾಗೇನೆ ನಾರ್ಮಲ್ ಆಗಿನೇ ತುಂಬಾನೇ ಹ್ಯಾಪಿ ಆಗಿನೇ ಬದುಕ್ತಾ ಇದ್ದಾಳೆ. ಇಷ್ಟು ಬೇಗ ಸ್ಟೀವೆನ್ ಅವರನ್ನ ಮರೆಯೋದಿಕ್ಕೆ ಹೇಗೆ ಸಾಧ್ಯ ಅನ್ಕೋಬೇಕಾದ್ರೆ ಅದ್ರಲ್ಲಿ ಒಬ್ಬ ಫ್ರೆಂಡು ಈ ಸ್ಟೀವೆನ್ ನ ಜೊತೆ ಕೇವಲ 10 ದಿನಗಳು ಮಾತ್ರನೇ ಅಲ್ವಾ ಇದ್ದದ್ದು. ಸೊ ಇವಳಿಗೆ ಮೂವ್ ಆನ್ ಆಗೋದಿಕ್ಕೆ ತುಂಬಾನೇ ಈಸಿ ಆಗೋಗಿದೆ ಅಷ್ಟೇ. ಹುಡುಗಿಯರಿಗೆ ಇದು ಕಾಮನ್ನೇ ಬಿಡು ಅನ್ನೋದಾಗಿನೇ ಹೇಳ್ಕೊಂಡ್ಬಿಡ್ತಾನೆ. ಬಟ್ ಆದ್ರೆ ಎಲ್ಲಾ ಮಾತುಗಳನ್ನ ನಮ್ಮ ಸ್ಟೀವೆನ್ ನ ಆತ್ಮ ಕೂಡ ಅದೇ ಜಾಗದಲ್ಲಿ ಇದ್ದು ಕೇಳಿಸ್ಕೊಳ್ಳುತ್ತೆ. ಸೊ ಕೋಪವನ್ನ ಮಾಡ್ಕೊಂಡು ವಾಪಸ್ಸು ನಮ್ಮ ನಿವಿ ಅವಳ ಹತ್ರಕ್ಕಾಗಿನೇ ಬಂದು ನಿನ್ನ ಫ್ರೆಂಡ್ಗಳು ನಿನ್ನ ಲವ್ನ ಬಗ್ಗೆ ತುಂಬಾನೇ ಕೆಟ್ಟದಾಗಿನೇ ಮಾತಾಡ್ತಾ ಇದ್ದಾರೆ. ಸೊ ಅವರಿಗೆ ತಕ್ಕ ಪಾಠವನ್ನ ಕಲ್ತಿ ನಾನು ನೀನು ಎಷ್ಟು ಪ್ರೀತಿಯನ್ನ ಮಾಡ್ತೀವಿ ಅರ್ಥವನ್ನ ಮಾಡ್ಸು ಅಂತ ಹೇಳ್ಕೊತಾನೆ. ಸೊ ಇದರಿಂದ ನಮ್ಮ ನಿವಿ ಕೂಡ ಕೋಪವನ್ನ ಮಾಡ್ಕೊಂಡು ಫ್ರೆಂಡ್ಗಳ ಹತ್ರಕ್ಕಾಗಿನೇ ಬಂದು ನೀವೆಲ್ರಿವೇ ಏನ್ ಮಾತಾಡ್ಕೊಂಡಿದ್ದೀರೋ ಎಲ್ಲವನ್ನವೇ ಕೂಡ ನಾನುವೇ ಕೇಳಿಸ್ಕೊಂಡಿದ್ದೀನಿ. ಆದ್ರಿಂದ ಎಲ್ಲರಿಗೂ ಕೂಡ ಒಂದು ವಿಷಯವನ್ನ ಅರ್ಥ ಮಾಡ್ಕೊಂಡ್ಬಿಡಿ. ನಾನು ಸ್ಟೀವೆನ್ ಅವನನ್ನ ನನ್ನ ಲೈಫಿನಲ್ಲಿ ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನನ್ನ ಲೈಫಲ್ಲಿ ನಾನು ಯಾರನ್ನಾದ್ರೂ ತುಂಬಾ ಪ್ರೀತಿಯನ್ನ ಮಾಡ್ತೀನಿ ಅಂದ್ರೆ ಅದು ಕೇವಲ ಸ್ಟೀವೆನ್ ಮಾತ್ರನೇ. ಸೊ ಅವನನ್ನ ಬಿಟ್ಟು ನಾನು ಬೇರೆ ಯಾರನ್ನವೇ ಕೂಡ ಲವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಕೊತಾಳೆ. ಅಂಡ್ ಇದೇ ರೀತಿಯಾಗಿ ನಮ್ಮ ನಿವಿ ಹೀರೋವಿನ ಆತ್ಮದ ಜೊತೆ ಬದುಕೋದಿಕ್ಕಾಗಿ ಶುರುವನ್ನ ಮಾಡ್ತಾಳೆ. ಬಟ್ ಆದ್ರೆ ಇವಳು ಯಾವಾಗಲೂ ಒಂಟಿಯಾಗಿ ಮಾತಾಡ್ತಿರೋದನ್ನ ನೋಡಿದ್ರೆ ಫ್ರೆಂಡ್ ಗಳಿಗೆ ಡೌಟ್ ಬರುತ್ತೆ ಅಲ್ವಾ. ಸೊ ತೊಂದ್ರೆ ಯಾಗ್ಬೇಕು ಅಂತ ಬೇರೆ ಮನೆಗೆ ಕೂಡ ಶಿಫ್ಟ್ ಆಗಿ ಇವರಿಬ್ಬರಿಗೆ ಯಾವ ರೀತಿಯಾಗಿ ಬೇಕೋ ಅದೇ ರೀತಿಯಾಗಿ ಮನೆಯನ್ನೇ ಕೂಡ ಅರೇಂಜ್ ಮಾಡ್ಕೋತಾರೆ. ನಂತರ ನಮ್ಮ ಸ್ಟೀವೆನ್ ಅವನ ಆತ್ಮ ಮತ್ತೆ ನಿವಿ ಇಬ್ಬರೇ ಕೂಡ ಹೊಸ ಲೈಫ್ ಅನ್ನ ಶುರು ಮಾಡ್ತಾರೆ. ಇದ್ರ ನಡುವೆ ನಮ್ಮ ಸ್ಟೀವೆನ್ ಒಂದು ಹುಡುಗನನ್ನ ಕಾಪಾಡೋದಿಕ್ಕೆ ಹೋಗಿ ಇವನು ತೀರಿ ಹೋಗ್ಬಿಟ್ಟ ಅಲ್ವಾ. ಸೊ ಅದೇ ಹುಡುಗನ ತಾಯಿ ನಮ್ಮ ನಿವಿ ಅವಳನ್ನ ಒಂದೇ ಒಂದು ಸಲ ಭೇಟಿ ಮಾಡ್ಬೇಕು ಅಂತ ಎಷ್ಟೋ ದಿನಗಳಿಂದ ಕಷ್ಟವನ್ನ ಪಡ್ತಿರೋದು ಗೊತ್ತಾಗುತ್ತೆ. ಆದ್ರಿಂದ ನಮ್ಮ ಸ್ಟೀವೆನ್ ಅವನ ಆತ್ಮವನ್ನ ಕರ್ಕೊಂಡು ನಿವಿ
ಸೀದಾ ಮದರ್ ಅನ್ನ ಮೀಟ್ ಮಾಡೋದಿಕ್ಕಾಗಿನೇ ಹೊರಟು ಬರ್ತಾಳೆ. ಅಂಡ್ ಇವಾಗ ಹುಡ್ಗನ ತಾಯಿನವೇ ಕೂಡ ಒಂದು ವಿಷಯವನ್ನ ಹೇಳ್ಕೊತಾರೆ. ನೋಡಮ್ಮ, ನಿನ್ನ ಬಾಯ್ ಫ್ರೆಂಡ್ ಆಗಿರುವ ಸ್ಟೀವೆನ್ ಶಂಕರು ಅವತ್ತು ಬಂದು ನನ್ನ ಮಗನನ್ನ ಕಾಪಾಡಿಲ್ಲ ಅಂದಿದ್ರೆ ಇವತ್ತು ನನ್ನ ಮಗ ಜೀವಂತವಾಗಿ ಇರ್ತಿರ್ಲಿಲ್ಲ. ನನ್ನ ಮಗನ ಪ್ರಾಣವನ್ನ ಕಾಪಾಡೋದಿಕ್ಕಾಗಿ ನಿನ್ನ ಬಾಯ್ ಫ್ರೆಂಡು ತ್ಯಾಗವನ್ನ ಮಾಡ್ದ ಅನ್ನೋದಾಗಿನೇ ಹೇಳ್ಕೊತಾಳೆ. ಬಾ, ನಿನ್ಗೆ ಒಂದು ವಿಷಯವನ್ನ ತೋರಿಸ್ಬೇಕು ಅನ್ನೋದಾಗಿ ಮನೆ ಒಳಗಡೆನೆ ಕರ್ಕೊಂಡು ಬರ್ತಾಳೆ. ನಮ್ಮ ನಿವಿಯನ್ನ ದೇವ್ರ ಮನೆಗೆ ಕರ್ಕೊಂಡು ಬಂದು ತೋರಿಸ್ಬೇಕಾದ್ರೆ ನಮ್ಮ ನಿವಿ ಶಾಕ್ ಆಗ್ತಾಳೆ. ಯಾಕಂದ್ರೆ ದೇವ್ರ ಫೋಟೋವನ್ನ ಇಟ್ಟು ನಾವು ಪೂಜೆಯನ್ನ ಮಾಡ್ತೀವಿ ಅಲ್ವಾ, ಆ ಜಾಗದಲ್ಲಿ ನಮ್ಮ ಸ್ಟೀವೆನ್ ಅವನ ಫೋಟೋವನ್ನ ಇಟ್ಟು ಪೂಜೆಯನ್ನ ಮಾಡಿ ಬರ್ತಿದ್ದಾರೆ. ನೋಡಮ್ಮ, ನಾನು ಮೊದ್ಲೇ ಹೇಳ್ದಾಗೆ ನನ್ನ ಲೈಫಲ್ಲಿ ನನ್ನ ಮಗನನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ. ಸೊ ಅವನನ್ನ ಕಾಪಾಡೋದಿಕ್ಕೆ ಸ್ಟೀವೆನ್ ಅವನ ಪ್ರಾಣವನ್ನ ತ್ಯಾಗ ಮಾಡಿ ನಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕನ್ನ ಕೊಟ್ಟಿದ್ದಾನೆ. ಆದ್ರಿಂದ ಈ ಸ್ಟೀವೆನ್ ನಮ್ಮ ಪಾಲಿಗೆ ದೇವ್ರಾಗಿದ್ದಾನೆ. ಸೊ ನಾವು ಬದುಕಿರೋವರ್ಗವೇ ಕೂಡ ಸ್ಟೀವೆನ್ ಅನ್ನ ದೇವ್ರಾಗಿನೇ ಪೂಜೆ ಮಾಡ್ತೀವಿ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಷ್ಟೇ, ಇದನ್ನ ನಮ್ಮ ಸ್ಟೀವೆನ್ ಅವನ ಆತ್ಮ ಕೂಡ ಒಂದು ಜಾಗದಲ್ಲಿ ನಿಂತು ಕೇಳ್ಬೇಕಾದ್ರೆ ಇದನ್ನ ಕೇಳಿ ತುಂಬಾನೇ ಎಮೋಷನಲ್ ಆಗ್ಬಿಡ್ತಾನೆ. ಯಾಕಂದ್ರೆ ಇವನ ಲೈಫ್ ಅಲ್ಲಿ ಹೇಳೋರು ಕೇಳೋರಾಗಿರ್ಬಹುದು, ಇವನ ಪರ ನಿಲ್ಲೋರಾಗಿರ್ಬಹುದು, ಯಾರು ಬೇರ್ಲಿಲ್ಲ ಅಲ್ವಾ. ಬಟ್ ಆದ್ರೆ ಒಂದು ಹುಡುಗನ ಪ್ರಾಣ ಕಾಪಾಡಿರೋದ್ರಿಂದ ಇವತ್ತು ಈ ಮನೆಯಲ್ಲಿ ದೇವ್ರ ರೀತಿಯಾಗಿನೇ ಪೂಜೆಯನ್ನ ಮಾಡಿ ಬರ್ತಿದ್ದಾರೆ. ಸೊ ಇದನ್ನೆಲ್ಲ ನೋಡುವ ನಮ್ಮ ಸ್ಟೀವೆನ್ ಮತ್ತೆ ನಿವಿ ಇಬ್ಬರುವೆ ಎಮೋಷನಲ್ ಆಗ್ತಾರೆ. ನಂತರ ನಮ್ಮ ಸ್ಟೀವೆನ್ ರೆಗ್ಯುಲರ್ ಆಗಿ ಒಂದು ಹೋಟೆಲ್ಗೆ ಬರ್ತಿದ್ದ ಅಲ್ವಾ, ಸೇಮ್ ಇವಾಗ ನಿವಿ ಮತ್ತೆ ಹೀರೋ ಇಬ್ಬರುವೆ ಕೂಡ ಅದೇ ಹೋಟೆಲ್ಗಾಗಿನೇ ಬರ್ತಾರೆ. ಅಂಡ್ ಇವಾಗ ನಮ್ಮ ಸ್ಟೀವೆನ್ ಆತ್ಮ ಕೂಡ ಒಂದು ವಿಷಯವನ್ನ ಹೇಳ್ಕೊಳ್ಳುತ್ತೆ. ಈ ಹೋಟೆಲ್ ನಲ್ಲಿ ಒಬ್ಬ ಹುಡುಗ ಕೆಲಸವನ್ನವೇ ಕೂಡ ಮಾಡ್ತಿದ್ದಾನೆ. ಅಂಡ್ ಅವನಿಗೆ ಅವನ ತಂದೆಯ ಆತ್ಮ ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೆ ಅನ್ನೋದಾಗಿ ಹೇಳ್ಕೊತಾನೆ. ಬಟ್ ಆದ್ರೆ ಇವಾಗ ಹುಡುಗನನ್ನ ನೋಡ್ಬೇಕಾದ್ರೆ ತುಂಬಾನೇ ಬೇಜಾರಲ್ಲಿ ಕುಳಿತಿದ್ದಾನೆ. ಸೊ ಏನಿಗೆ ಇವನು ಬೇಜಾರಾಗಿದ್ದಾನೆ ಅಂತ ಓನರ್ ಅನ್ನ ಬಂದು ಕೇಳ್ಬೇಕಾದ್ರೆ ಅದಕ್ಕೆ ಓನರ್ ಕೂಡ ಒಂದು ಶಾಕಿಂಗ್ ಆಗಿರುವ ವಿಷಯವನ್ನ ಹೇಳ್ಕೊತಾನೆ. ನೋಡಮ್ಮ, ಇವನ ತಂದೆಗೆ ಒಬ್ಬ ಆಫೀಸರ್ನ ಕೆಲ್ಸಕ್ಕೆ ಸೇರಿಸ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಬಟ್ ಆದ್ರೆ ಒಂದು ಆಕ್ಸಿಡೆಂಟ್ ಆಗ್ಬೇಕಾದ್ರೆ ಇವನ ತಂದೆ ತೀರೋಗ್ಬಿಡ್ತಾರೆ. ಆ ನಂತರ ಆತ್ಮವಾಗಿ ಇವನ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಕ್ಕೆ ಕೂಡ ಶುರುವನ್ನ ಮಾಡ್ಕೋತಾರೆ. ಅಂಡ್ ಅದೇ ರೀತಿಯಾಗಿ ಹುಡ್ಗ ಕೂಡ ತಂದೆ ಕನಸನ್ನ ನನಸು ಮಾಡೋದಿಕ್ಕೆ ಕಷ್ಟವನ್ನವೇ ಕೊಟ್ಟು ಎಕ್ಸಾಮ್ ಅನ್ನವೇ ಕೂಡ ಪಾಸ್ ಅನ್ನ ಮಾಡ್ಬೇಕಾದ್ರೆ ಇವಾಗ ಫೈನಲ್ ಆಗಿ ಇವನು ಆಫೀಸರ್ ಕೂಡ ಆಗಿದ್ದಾನೆ. ಸೊ ಇವನ ತಂದೆ ಕನಸು ನನಸಾಗ್ತಿದಾಗೇನೆ ಅವನ ಆತ್ಮ ಕೂಡ ವ್ಯಾನಿಶ್ ಆಗಿದೆ. ಆದ್ರಿಂದ ಇವನ ತಂದೆಯ ಆತ್ಮ ಇವನ ಕಣ್ಣಿಗೆ ಮತ್ತೆ ಕಾಣಿಸ್ಕೋತಿಲ್ವಂತೆ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಸ್ಟೀವೆನ್ಗೆ ಭಯ ಆಗೋದಿಕ್ಕೂ ಶುರುವಾಗಿ ಬಿಡುತ್ತೆ. ಇವಾಗ ಹುಡುಗನ ಫಾದರ್ನ ಕನಸು ನನಸಾಗಿರೋದ್ರಿಂದ ಹೊರಟೋಗಿದ್ದಾರೆ ಅಂದ್ರೆ ಅದೇ ರೀತಿ ನನ್ನ ಕನಸುವೆ ಕೂಡ ನನಸಾಗ್ಬಿಟ್ರೆ ನಾನುವೇ ಪರ್ಮನೆಂಟ್ ಆಗಿ ಹೊರಟೋಗ್ಬಿಡ್ತೀನಿ. ಆಮೇಲೆ ನಿನ್ನ ಜೊತೆಯಾಗಿ ಲೈಫ್ ಲಾಂಗು ಇರೋದಿಕ್ಕೆ ಆಗೋದಿಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ನಮ್ಮ ನಿವಿ ಕೂಡ ಕೂಲ್ ಆಗಿನೇ ಹೇಳ್ತಾಳೆ, ನೋಡು, ನಿನ್ನ ಲೈಫ್ ಅಲ್ಲಿದ್ದ ದೊಡ್ಡ ಕನಸೇನೆ ಲೈಫ್ ಲಾಂಗು ನನ್ನ ಜೊತೆಯಾಗಿ ಇರೋದಲ್ವಾ. ಹೀಗಿರ್ಬೇಕಾದ್ರೆ ಅದು ಕಂಪ್ಲೀಟ್ ಆಗೋದಿಕ್ಕೆ ಹೇಗೆ ಸಾಧ್ಯ? ಸೊ ಅದು ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಕೂಡ ನಿನ್ನ ಆತ್ಮ ನನ್ನ ಲೈಫ್ ಲಾಂಗು ಇರ್ಲೇಬೇಕು ಅನ್ನೋದಾಗಿ ಹೇಳ್ಕೊತಾಳೆ. ನಂತರ ನಮ್ಮ ನಿವಿ ಮತ್ತೆ ಸ್ಟೀವೆನ್ ಇಬ್ಬರೇ ಕೂಡ ಒಂದು ರೆಸ್ಟೋರೆಂಟ್ ನಲ್ಲಿ ಇರ್ಬೇಕಾದ್ರೆ ಜೋನ್ ಒಬ್ಬ ಹುಡುಗಿ ನಮ್ಮ ನಿವಿ ಅವಳನ್ನ ಮಾತಾಡ್ಸೋದಿಕ್ಕಾಗಿನೇ ಬರ್ತಾಳೆ. ಅಂಡ್ ಈ ಹುಡುಗಿ ಬೇರೆ ಯಾರು ಬಿ ಅಲ್ಲ, ನಮ್ಮ ನಿವಿ ಅಜಯ್ ಎನ್ನುವ ಹುಡುಗನನ್ನ ಲವ್ ಮಾಡಿ ಬರ್ತಿದ್ಲು ಅಲ್ವಾ, ಅವನ ಗರ್ಲ್ ಫ್ರೆಂಡ್ ಏನೇ ಈ ಜೋ. ಸರಿ, ಓಕೆ, ನೀವಿಬ್ರೇ ಯಾವಾಗ ಮದ್ವೆ ಆಗ್ತಿದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಜೋ ಕೂಡ ನಗೋಡೋದಕ್ಕಾಗಿನೇ ಶುರುವನ್ನ ಮಾಡ್ಕೋತಾಳೆ. ಏನು, ನಾನು ಮತ್ತೆ ಅಜಯ್ ಇಬ್ಬರೇ ಕೂಡ ಮದ್ವೆಯನ್ನ ಮಾಡ್ಕೊಳ್ಳೋದಾ? ಇಲ್ವೇ ಇಲ್ಲ, ನಾನು ಅವನನ್ನ ಮದ್ವೆ ಆಗ್ತಿಲ್ಲ ಅನ್ನೋದಾಗಿನೇ ಹೇಳ್ಕೊತಾಳೆ. ಸೊ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಫುಲ್ಲು ಶಾಕ್ ಆಗ್ಬಿಡುತ್ತೆ. ಹಾಗಿದ್ರೆ ಅಜಯ್ ನಮ್ಮ ಹತ್ರ ಸುಳ್ಳನ್ನ ಹೇಳಿ ಬ್ಯಾಂಗ್ಳೂರಿಗೆ ಹೋಗಿದ್ನಾ? ಬಟ್ ಆದ್ರೆ ಸುಳ್ಳೇನಕ್ಕೆ ಹೇಳ್ದ ಅಂತ ನೂರಾರು ಕ್ವಶನ್ಗಳು ಕಾಡೋದಿಕ್ಕಾಗಿನೇ ಶುರುವಾಗುತ್ತೆ. ನೆಕ್ಸ್ಟ್ ಇವರು ಮನೆಗೆ ಬಂದ್ರೆ ಕೂಡ ನಮ್ಮ ನಿವಿ ಇದ್ರ ಬಗ್ಗೆನೇ ಯೋಚನೆಯನ್ನ ಮಾಡ್ತಿರ್ತಾಳೆ. ಇದನ್ನ ನೋಡುವ ನಮ್ಮ ಸ್ಟೀವೆನ್ ಅವನ ಆತ್ಮ ಜಲಸ್ ಆಗಿ, ನೋಡು, ನೀನು ಅಜಯ್ನ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ಚೆನ್ನಾಗಿನೇ ಗೊತ್ತು. ಅಪ್ಪಿ ತಪ್ಪಿ ಅವನನ್ನ ಭೇಟಿ ಮಾಡೋದಾಗ್ಲಿ ಕಾಲನ್ನ ಮಾಡೋದಾಗ್ಲಿ ಯೋಚನೆ ಮಾಡಿದ್ರುವೆ ಕೂಡ ನಿನ್ನನ್ನ ಮಾತ್ರ ನಾನು ಖಂಡಿತವಾಗ್ಲೂ ಸಾಯಿಸ್ಬಿಡ್ತೀನಿ. ನೀನು ಬದುಕಿರೋವರ್ಗವೇ ಕೂಡ ನನ್ನ ಜೊತೆಯಾಗಿನೇ ಇರ್ತೀನಿ ಅಂತ ಹೇಳಿದ್ಯಾ, ಅದೇ ರೀತಿಯಾಗಿನೇ ಬದುಕ್ಬೇಕು ಅಂತ ಹೇಳ್ಕೊತಾನೆ. ಇದನ್ನ ಕೇಳುವ ನಿವಿ ಕೂಡ ಆ ರೀತಿಯಾಗೆಲ್ಲ ಏನುವೇ ಇಲ್ಲ. ಬಟ್ ಆದ್ರೆ ಏನಕ್ಕೆ ಸುಳ್ಳು ಹೇಳ್ದ ಅಂತ ತಲೆ ಕೊರಿತಾ ಇದೆ ಅಷ್ಟೇ ಅನ್ನೋದಾಗಿನೇ ಹೇಳ್ಕೊತಾಳೆ. ಸರಿ, ಹಾಗಿದ್ರೆ ಒಂದೇ ಒಂದು ಸಲ ಅವನಿಗೆ ಕಾಲನ್ನ ಮಾಡಿ ಮಾತಾಡಬಹುದು ಅನ್ನೋದಾಗಿ ಪರ್ಮಿಷನ್ ಅನ್ನವೇ ಕೊಡ್ತಾನೆ. ಆದ್ರಿಂದ ನಮ್ಮ ನಿವಿ ಕೂಡ ಅಜಯ್ಗೆ ಕಾಲನ್ನ ಮಾಡಿ ಎಲ್ಲವನ್ನವೇ ಕೂಡ ಕೇಳ್ಬೇಕಾದ್ರೆ ಇವಾಗ ಅಜಯ್ ಕೂಡ ಒಂದು ಶಾಕಿಂಗ್ ವಿಷಯವನ್ನ ಹೇಳ್ಕೊತಾನೆ. ನೀನು ಸ್ಟೀವೆನ್ ಅನ್ನವೇ ಕೂಡ ಪ್ರೀತಿ ಮಾಡ್ತಾ ಇರೋದು ನನ್ಗೆ ಎಲ್ಲನವೇ ಕೂಡ ಗೊತ್ತಿದೆ. ಅಂಡ್ ಅದು ಅಲ್ಲದೆ ನಾನು ಜೋ ಅನ್ನುವ ಹುಡುಗಿಗೋಸ್ಕರ ಬ್ರೇಕಪ್ ಅನ್ನ ಮಾಡ್ಕೊಂಡು ದೂರವಾಗಿನೇ ಬಂದ್ಬಿಟ್ಟೆ. ಬಟ್ ಆದ್ರೆ ನಿಧಾನವಾಗಿ ನಾನು ಮಾಡಿರುವ ತಪ್ಪು ರಿಯಲೈಸ್ ಆಗಿದೆ. ನಾವಿಬ್ಬರುವೆ ಪ್ರೀತಿಯನ್ನ ಮಾಡಿರೋದಾಗಿರ್ಬಹುದು, ಟೈಮ್ ಅನ್ನ ಸ್ಪೆಂಡ್ ಮಾಡಿರೋದಾಗಿರ್ಬಹುದು, ಎಲ್ಲವನ್ನವೇ ಕೂಡ ಯೋಚನೆ ಮಾಡ್ಬೇಕಾದ್ರೆ ಮತ್ತೆ ಬಂದು ನಿನ್ನ ಹತ್ರ ಹೇಳ್ಕೊಳ್ಳೋದಿಕ್ಕಾಗಿನೇ ನೋಡ್ತೆ. ಬಟ್ ಆದ್ರೆ ಆ ಟೈಮ್ ನಲ್ಲಿ ನೀನು ಸ್ಟೀವೆನ್ ಅನ್ನವೇ ಕೂಡ ಲವ್ ಮಾಡೋದಿಕ್ಕಾಗಿ ಶುರುವನ್ನ ಮಾಡ್ಕೊಂಡಿದ್ರಿಂದ
ನಾನು ನಿನ್ಗೆ ಮತ್ತೆ ತೊಂದ್ರೆಯನ್ನ ಕೊಡ್ಬಾರ್ದು ಅಂತ ಸೈಲೆಂಟ್ ಆಗ್ಬಿಟ್ಟಿ ಅನ್ನೋದಾಗಿ ಹೇಳ್ಕೊತಾನೆ. ಸೊ ಇವಾಗ ನಮ್ಮ ನಿಬಿ ಕೂಡ ಎಲ್ಲವನ್ನೂ ಅರ್ಥ ಮಾಡ್ಕೊಂಡು ಸರಿ ಓಕೆ ಎಲ್ಲವನ್ನೂ ಮರ್ತು ನಾವಿಬ್ಬರುವೆ ಒಳ್ಳೆ ಫ್ರೆಂಡ್ ಆಗಿನೇ ಇರೋಣ ಅನ್ನೋದಾಗಿನೇ ಹೇಳ್ಕೊತಾಳೆ. ಬಟ್ ಆದ್ರೆ ನಮ್ಮ ಸ್ಟೀವೆನ್ಗೆ ಇನ್ನವೇ ಕೂಡ ಭಯವಾಗೋದಕ್ಕಿನವೇ ಶುರುವಾಗ್ಬಿಡುತ್ತೆ. ಅಂದ್ರೆ ಇವಾಗೇನೋ ಇವರು ಫ್ರೆಂಡ್ ಆಗಿ ಇರೋಣ ಅಂತ ಹೇಳ್ಕೊಂಡಿದ್ದಾರೆ ಓಕೆ, ಬಟ್ ಆದ್ರೆ ಇವರ ಫ್ರೆಂಡ್ಶಿಪ್ ಮತ್ತೆ ಏನಾದ್ರೂ ಲವ್ ಆಗಿ ಕನ್ವರ್ಟ್ ಆದ್ರೆ ಏನ್ ಮಾಡೋದು ಅಂತ. ಸೊ ಇದೇ ಕನ್ಫ್ಯೂಷನ್ ಅಲ್ಲಿ ನಮ್ಮ ನಿಬಿ ಅವಳ ಹತ್ರಕ್ಕಾಗಿನೇ ಬಂದು, ನೀನು ಲೈಫ್ ಲಾಂಗು ನನ್ನ ಜೊತೆ ಇರ್ತೀನಿ ಅಂತ ಹೇಳ್ಕೊಂಡಿದ್ಯಾ ಅಲ್ವಾ, ಬಟ್ ಆದ್ರೆ ಅಜಯ್ನ ಜೊತೆ ಜಾಸ್ತಿ ಓಡಾಡೋದಕ್ಕೆ ಯಾಕೆ ಶುರು ಮಾಡ್ಕೊಂಡಿದ್ಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಿವಿ ಕೂಡ ನೀನ್ ಅನ್ಕೊಳ್ಳೋ ರೀತಿ ಏನೇ ಇಲ್ಲ, ನಾರ್ಮಲ್ ಆಗಿ ಫ್ರೆಂಡ್ಗಳ ರೀತಿಯಾಗಿ ಅಲ್ಲಿ ಇಲ್ಲಿ ಹೋಗ್ತಾ ಇದೀವಿ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂಡ್ ಅದೆಲ್ಲ ಬಿಡು, ನಿನ್ಗೆ ಒಂದು ಸರ್ಪ್ರೈಸ್ ಅನ್ನ ಕೊಡ್ಬೇಕು ಬಾ ಅನ್ನೋದಾಗಿನೇ ಹೇಳಿ ನಮ್ಮ ಸ್ಟೀವೆನ್ ಅವನ ಆತ್ಮವನ್ನ ಕರ್ಕೊಂಡು ಒಂದು ಥಿಯೇಟರ್ಗೆ ಮೂವಿ ನೋಡೋದಕ್ಕಾಗಿನೇ ಬರ್ತಾಳೆ. ಅಂಡ್ ಅಲ್ಲಿ ಬರ್ತಾ ಇರುವ ಮೂವಿಯನ್ನ ನೋಡಿ ನಮ್ಮ ಸ್ಟೀವೆನ್ ಒಂದು ಕ್ಷಣಕ್ಕೆನೆ ಗಾಬರಿಯಾಗ್ತಾನೆ. ಯಾಕಂದ್ರೆ ಆ ಮೂವಿ ಬೇರೆ ಯಾವುದೇ ಅಲ್ಲ, ಇವನು ಒಂದು ಸ್ಟೋರಿಯನ್ನ ಬರ್ದು ಕೊಟ್ಟಿದ್ದ ಅಲ್ವಾ, ಅದೇ ಸ್ಟೋರಿಯನ್ನ ಇವಾಗ ಮೂವಿಯನ್ನಾಗಿನೇ ಕನ್ವರ್ಟ್ ಮಾಡಿ ಪ್ಲೇ ಮಾಡಿರೋದು. ಅಂಡ್ ಮೂವಿ ಕೂಡ ಮುಗಿದ್ಮೇಲೆ ರಿಟರ್ನ್ ಬೈ ಸ್ಟೀವೆನ್ ಶಂಕರ್ ಅನ್ನೋದಾಗಿನವೇ ಬರೀತಾರೆ. ಸೊ ಇದನ್ನ ನೋಡುವ ನಮ್ಮ ಹೀರೋ ಫುಲ್ ಎಮೋಷನಲ್ ಆಗ್ಬಿಡ್ತಾನೆ. ಅಂದ್ರೆ ನಾವು ದೊಡ್ಡ ಡೈರೆಕ್ಟರ್ ಆಗ್ಬೇಕು ಅಂತ ಕನಸನ್ನವೇ ಕೂಡ ಇವನು ಕಟ್ಕೊಂಡಿದ್ದ ಅಲ್ವಾ, ಆದ್ರಿಂದ ನಮ್ಮ ನಿವಿ ಇವನ ಕನಸನ್ನ ಈಡೇರಿಸಬೇಕು ಅಂತ ನಮ್ಮ ನಿವಿನೇ ಟೇಕ್ ಓವರ್ ಅನ್ನ ಮಾಡ್ಕೊಂಡು ಪ್ರೊಡ್ಯೂಸರ್ ಗಳ ಹತ್ರನವೇ ಕೂಡ ಮಾತಾಡಿ ಮೂವಿಯನ್ನ ಮಾಡಿಸಿ ಇವಾಗ ರಿಲೀಸ್ ಅನ್ನವೇ ಕೂಡ ಮಾಡ್ಸಿರೋದು. ಸೊ ಇದನ್ನ ನೋಡ್ಬೇಕಾದ್ರೆ ನಮ್ಮ ಸ್ಟೀವೆನ್ ಅವನ ಕೈಯಲ್ಲಿ ಖುಷಿಯನ್ನ ತಡೆಯೋದಿಕ್ಕೇನೆ ಆಗೋದಿಲ್ಲ. ಅಂಡ್ ಮನೆಗೆ ಬರ್ಬೇಕಾದ್ರೆ ಹಾಸ್ಪಿಟಲ್ ನಿಂದ ಇವಳ ತಾಯಿ ಕಡೆಯಿಂದ ನಮ್ಮ ನಿವಿಗೆ ಕಾಲ್ ಬರುತ್ತೆ. ಅಂದ್ರೆ ನಮ್ಮ ನಿವಿ ಅವಳ ಪರಿಸ್ಥಿತಿ ತುಂಬಾನೇ ಹಾಳಾಗಿರೋದ್ರಿಂದ ಅದನ್ನ ಯೋಚನೆ ಮಾಡಿ ಮಾಡಿ ಇವಳ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟಿದೆ. ಸೊ ಪಟಾಪಟ ಅಂತ ನಮ್ಮ ಸ್ಟೀವೆನ್ ಮತ್ತೆ ನಿವಿ ಇಬ್ಬರಿಗೂ ಕೂಡ ಟ್ಯಾಕ್ಸಿಯನ್ನ ಇಟ್ಕೊಂಡು ಬರ್ತಿರ್ಬೇಕಾದ್ರೆ ನಮ್ಮ ಸ್ಟೀವೆನ್ ಅವನ ಆತ್ಮ ಬೇರೆ ಯಾರಿಗೂ ಕೂಡ ಕಾಣಿಸೋದಿಲ್ಲ ಅಲ್ವಾ. ಸೊ ಇವಾಗ ಒಂಟಿಯಾಗಿರುವ ನಿವಿ ಅವಳನ್ನ ನೋಡ್ಬೇಕಾದ್ರೆ ಆ ಟ್ಯಾಕ್ಸಿ ಡ್ರೈವರ್ ಇವಳ ಜೊತೆ ತಪ್ಪಾಗಿನೇ ನಡ್ಕೊಳ್ಳೋದಿಕ್ಕಾಗಿ ಟ್ರೈಯನ್ನ ಮಾಡ್ತಾನೆ. ಇದನ್ನ ನೋಡುವ ನಮ್ಮ ಸ್ಟೀವೆನ್ ಅವನ ಆತ್ಮ ಕಾಪಾಡೋದಿಕ್ಕೆ ಎಷ್ಟೋ ಟ್ರೈಯನ್ನ ಮಾಡುತ್ತೆ. ಬಟ್ ಆದ್ರೆ ಇವನು ಯಾವುದೇ ವಸ್ತುಗಳನ್ನವೇ ಕೂಡ ಮುಟ್ಟೋದಿಕ್ಕೆ ಆಗಲ್ಲ, ಏನನ್ನವೇ ಮಾಡೋದಿಕ್ಕೆ ಆಗೋದಿಲ್ಲ. ಸೊ ಇವನಿಗೆ ನಿಧಾನವಾಗಿ ರಿಯಲೈಸ್ ಆಗುತ್ತೆ ನಾವು ಸತ್ತು ಹೋಗಿ ದೆವ್ವ ಆಗಿದೀವಿ ಅಂತ. ಅಂಡ್ ದೆವ್ವಗಳನ್ನ ನೋಡುವ ಶಕ್ತಿ ನಾಯಿಗಳಿಗೆ ಇರುತ್ತೆ ಅಲ್ವಾ. ಸೊ ಇವಾಗ ನಾಯಿಗಳ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಆ ಗೂಂಡಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಿಸಿ ಫೈನಲ್ ಆಗಿ ನಮ್ಮ ನಿವಿ ಅವಳನ್ನವೇ ಕೂಡ ಕಾಪಾಡ್ತಾನೆ. ಬಟ್ ಆದ್ರೆ ನಮ್ಮ ನಿವಿ ಅವಳ ಬಟ್ಟೆಯನ್ನ ಪೂರ್ತಿಯಾಗಿನೇ ಹೊರದು ಹಾಕಿದ್ದಾರೆ. ಸೊ ಕೆಳಗಡೆ ಬಿದ್ದಿರುವ ವೇಲನ್ನ ಎತ್ತಿ ಕೊಡೋಣ ಅಂತ ಟ್ರೈಯನ್ನ ಮಾಡ್ಬೇಕಾದ್ರೆ ಇವನ ಕೈಯಲ್ಲಿ ಆ ಬಟ್ಟೆಯನ್ನ ಟಚ್ ಅನ್ನವೇ ಕೂಡ ಮಾಡೋದಿಕ್ಕೆ ಆಗೋದೇ ಇಲ್ಲ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಎಕ್ಸ್ ಬಾಯ್ ಫ್ರೆಂಡ್ ಆಗಿರುವ ಅಜಯ್ ಕೂಡ ಇದೇ ಜಾಗಕ್ಕಾಗಿನೇ ಬರ್ತಾನೆ. ಅಂಡ್ ಅದೇ ವೇಲನ್ನ ಎತ್ತಿ ನಮ್ಮ ನಿವಿ ಅವಳಿಗೆ ಕವರ್ ಅನ್ನ ಮಾಡಿ ಸೇಫ್ ಆಗಿನೇ ಕರ್ಕೊಂಡು ಮದರ್ನ ಹತ್ರಕ್ಕಾಗಿವೆ ರೀಚ್ ಅನ್ನ ಮಾಡಿಸ್ತಾನೆ. ಅಂಡ್ ಇವಾಗ ನಮ್ಮ ನಿವಿ ಅವಳ ಮದರ್ವೇ ಕೂಡ ಒಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ. ನೋಡಮ್ಮ, ಈ ಆಪರೇಷನ್ ಆದ್ಮೇಲೆ ನಾನು ಬದುಕ್ತೀನೋ ಇಲ್ವೋ ನನ್ಗಂತವೇ ಕೂಡ ಗೊತ್ತಿಲ್ಲ, ಆದ್ರಿಂದ ನಾನು ಹೋಗೋಕು ಮುಂಚೆ ನನ್ಗೆ ಒಂದು ಮಾತನ್ನ ಕೊಡು, ನೀನು ಖಂಡಿತವಾಗ್ಲೂ ಮದ್ವೆ ಆಗ್ತೀನಿ ಅಂತ ಹೇಳಿದ್ರೆ ಆಪರೇಷನ್ಗೆ ಹೋಗ್ತೀನಿ ಅನ್ನೋದಾಗಿ ಆಟವನ್ನ ಮಾಡ್ತಾರೆ. ಸೊ ಇದನ್ನ ಕೇಳ್ಬೇಕಾದ್ರೆ ನಮ್ಮ ನಿವಿಗೆ ಏನನ್ನ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಒಂದ್ ಕಡೆ ನಮ್ಮ ಸ್ಟೀವೆನ್ ಅವನ ಆತ್ಮ ನಿಂತಿದೆ, ಮತ್ತೊಂದು ಕಡೆ ಅಜಯ್ ನಿಂತಿದ್ದಾನೆ. ಸೊ ಇವಾಗ ನಾವು ಏನ್ ಮಾಡ್ಬೇಕು ಅಂತ ಇವಳು ಟೆನ್ಷನ್ ಆಗ್ತಿರ್ಬೇಕಾದ್ರೆ ನಮ್ಮ ಸ್ಟೀವೆನ್ ಅವನ ಆತ್ಮ, ನೀನು ಮದ್ವೆಯನ್ನ ಮಾಡ್ಕೋತೀನಿ ಅಂತ ಮದರ್ ಅವರಿಗೆ ಮಾತನ್ನ ಕೊಡು ಅನ್ನೋದಾಗಿನೇ ಹೇಳ್ಕೊತಾನೆ. ಇವಾಗ ನಮ್ಮ ಪ್ರೀತಿಗಿಂತಾನುವೇ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ತಾಯಿಯವರ ಪ್ರಾಣ. ಸೊ ಅವರಿಗೋಸ್ಕರ ನೀನು ಅಜಯನ್ನ ಮದ್ವೆ ಆಗ್ತೀನಿ ಅನ್ನೋದಾಗಿ ಮಾತನ್ನ ಕೊಡು ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇವಾಗ ಇಷ್ಟ ಇಲ್ಲ ಅಂದ್ರೆ ನಮ್ಮ ನಿವಿ ಕೂಡ ಅದೇ ರೀತಿಯಾಗಿನೇ ಮಾತನ್ನ ಕೊಡ್ತಾಳೆ. ನೆಕ್ಸ್ಟ್ ನಮ್ಮ ನಿವಿಗೆ ಈ ದುಃಖವನ್ನ ತಡ್ಕೊಳ್ಳೋದಿಕ್ಕೆ ಆಗ್ದಿರಾ ಹೊರಗಡೆಗಾಗಿನೇ ಹತ್ಕೊಂಡು ಬರ್ತಾಳೆ. ಅಂಡ್ ಏನಕ್ಕೆ ಆ ರೀತಿಯಾಗಿ ಮಾತನ್ನ ಕೊಡಿಸ್ತಿ ಅಂತ ನಮ್ಮ ಸ್ಟೀವೆನ್ ಅನ್ನ ಕೇಳ್ಬೇಕಾದ್ರೆ, ನೋಡು ನಾನೇನೋ ಸತ್ತೋಗಿ ನನ್ನ ಲೈಫ್ ಏನೋ ಮುಗ್ದೋಗಿದೆ, ಬಟ್ ಆದ್ರೆ ನನ್ನ ಕಾರಣದಿಂದ ಇವಾಗ ನಿನ್ನ ಲೈಫ್ ಕೂಡ ಬರ್ಬಾದಾಗೋದಿಕ್ಕೆ ನಾನು ಬಿಡೋದಿಲ್ಲ. ಅಂಡ್ ಇವಾಗ ನನ್ಗೆ ಮತ್ತೊಂದು ವಿಷಯ ಕೂಡ ಅರ್ಥ ಆಗಿದೆ, ನಿನ್ನ ಲೈಫ್ ಲಾಂಗು ಜೊತೆಯಾಗಿ ಇರೋದು ನನ್ನ ಕನಸಾಗಿರ್ಲಿಲ್ಲ, ಬದಲಾಗಿ ನೀನು ಯಾವಾಗ್ಲೂ ಕೂಡ ಖುಷಿಯಾಗಿ ಇರ್ಬೇಕು ಅನ್ನೋದು ನನ್ನ ಕನಸಾಗಿತ್ತು. ಅಂದ್ರೆ ನೀನು ಯಾವತ್ತು ನೆಮ್ಮದಿಯಿಂದ ಬದುಕೋದಿಕ್ಕೆ ಶುರುವನ್ನ ಮಾಡ್ತೀಯೋ ಅವತ್ತು ಖಂಡಿತ ನನ್ನ ಆತ್ಮ ಹೊರಟೋಗುತ್ತೆ. ಅದ್ರ ಬದಲಿಗೆ ನೀನು ಅಜಯನ ಮದುವೆಯಾಗಿ ನೆಮ್ಮದಿಯಾಗಿ ಬದುಕನ್ನ ಶುರು ಮಾಡು, ಆ ರೀತಿ ನೀನು ಖುಷಿಯಿಂದ ಬದುಕಿದ್ರೆ ನನ್ಗೂ ಕೂಡ ಮುಕ್ತಿ ಸಿಗುತ್ತೆ ಅನ್ನೋದಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ಕೊನೆಯದಾಗಿ ನಿನ್ನನ್ನ ಹಗ್ ಮಾಡ್ಬೇಕು ಅನ್ನೋದಾಗಿನೇ ಕೇಳ್ಕೋಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ಅಜಯ್ ಕೂಡ ಹೊರಗಡೆ ಬರ್ತಾನೆ. ಸೊ ನಮ್ಮ ಸ್ಟೀವೆನ್ ಅವನ ಆತ್ಮ ಅಜಯ್ ಅವನ ಬಾಡಿ ಒಳಗಡೆಗಾಗಿನೇ ಸೇರ್ಕೊಂಡು ಕೊನೆಯದಾಗಿ ನಮ್ಮ ಹೀರೋಯಿನ್ ಅವಳನ್ನ ಹಗ್ಗನ ಮಾಡ್ಕೋತಾನೆ. ಆ ನಂತರ ಅಜಯ್ ಮತ್ತೆ ನಮ್ಮ ಏಮಿ ಇಬ್ಬರನ್ನುವೇ ಕೂಡ ಬಂದು ಮಾಡಿ ಇವನ ಆತ್ಮ ಪರ್ಮನೆಂಟ್ ಆಗಿ ವ್ಯಾನಿಶ್ ಆಗಿನೇ ಹೊರಟೋಗ್ಬಿಡುತ್ತೆ. ಅಂಡ್ ಇದೇ ಎಂಡಿಂಗ್ ನ ಜೊತೆಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ.
ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇಂಥದೇ ಮಾಸ್ ಆಗಿರುವ ಮೂವಿಯಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.